ब्रह्मविद्या संप्रदाय कर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहित प्रज्ञानगण प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं शङ्कराचार्यं केशवं बादरायणं भगवन्तौ पुनः पुनः श्रीमच्छङ्कर भगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। सच्चिदानन्देन्द्र सरस्वती महासद्गुरुभ्यो नमः। अथीहि भगवो ब्रह्म यस्तु दृष्टान्तः राज्ञः सर्वार्थकारिणी यस्तु दृष्टान्तः राज्ञः सर्वार्थकारिणी कर्तरि उपचारात् राजा कर्ता इति स्वोत्र अनुपपन्नः ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ದ ಅವನು. ಎಲ್ಲಾ ಪ್ರಯೋಜನ ಉಂಟು ಮಾಡುವಂತಹ ಆಳಾಗಿರ್ತಕ್ಕಂತಹ ಮನುಷ್ಯನಲ್ಲಿ ಸರ್ವಾರ್ಥಕಾರಿ ರಾಜನಿಗೆ ಎಲ್ಲಾ ಪ್ರಯೋಜನ ಉಂಟು ಮಾಡುವಂತಹವನು. ಅಂತ ಭೃತ್ಯನಲ್ಲೂ ರಾಜ ಅನ್ನುವಂತಹ ಪ್ರಯೋಗ, ಕರ್ತ ಅನ್ನೋ ಪ್ರಯೋಗ ಅವನು ಬರುತ್ತೆ. ನಿಜ ಕರ್ತೃ ರಾಜ ಅವನ. ಈ ಭೃತ್ಯನಿಗೂ ಬರುತ್ತೆ, ಮಂತ್ರಿಗೂ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವನು ರಾಜನಿಗೆ ಸಹಾಯಕನಾಗಿ, ಆತ್ಮೀಯನಾಗಿ, ಏಕಾತ್ಮತೆ ಪಡ್ಕೊಂಡವನಾಗಿ, ಅಷ್ಟು ಅನ್ಯೋನ್ಯತೆ ಪಡ್ಕೊಂಡವನಾದವನಾದಾಗ ಇವ ರಾಜ ಇವನು ಅಂತ ಅವನ ಆಳನ್ನ ಅಥವಾ ಅವನ ಮಂತ್ರಿಯನ್ನೇ ರಾಜ ಕರ್ತ ಅಂತ ಈ ರೀತಿ ಪ್ರಯೋಗ ಮಾಡುವ ಹಾಗೇನೆ ಈ ಪ್ರಕೃತಿಗೆ ಪ್ರಧಾನಕ್ಕೆ ಈಕ್ಷತ ಅಂತ ಹೇಳ್ತಾ ಇದೆ. ಅದನ್ನೇ ಇದು ಹೇಳ್ತಾ ಇದೆ ಹೊರತು ಅದು ನಿಜವಾಗಿ ಈಕ್ಷತ ಅನ್ನೋದು ಇದಲ್ಲ, ಪುರುಷ ಅಲ್ಲ, ಪರಮಾತ್ಮ ಅಲ್ಲ ಅಂತ ಹೇಳ್ತಾ ಅರ್ಥ ಮಾಡಿದ್ನಲ್ಲ. ಆ ದೃಷ್ಟಾಂತ ಇಲ್ಲಿ ಹೊಂದಲ್ಲ ಅಂತ ಇದ್ದಾರೆ, ಗೌಣವಾಗಿ ಬರಲ್ಲ. ಯಾಕೆ ಸ ಈಕ್ಷಾಂಚಕ್ರೆ ಇತಿ ಶ್ರುತೇ ಮುಖ್ಯಾರ್ಥ ಬಾಧನ. ಸ ಈಕ್ಷಾಂಚಕ್ರೆ ಇತಿ ಶ್ರುತೇ ಮುಖ್ಯಾರ್ಥ ಬಾಧನ. ಸಹ ಅನ್ನೋದು ಅವರಿಗೆ ಪ್ರಧಾನ ನೋಪಿಸಲಿಲ್ಲ. ಸಹ ಅನ್ನೋದು ಪುರುಷ, ಪುರುಷನಿಗೆ ಸಹ ಹೊಂದ. ಈಕ್ಷಾಂಚಕ್ರೆ ಮುಖ್ಯಾರ್ಥ ಅವನಿಗೆ ಹೊಂದೋದು, ಇವನಿಗೆ ಮುಖ್ಯಾರ್ಥ ಹೊಂದಲ್ಲ. ಪ್ರಧಾನಕ್ಕೆ ಈಕ್ಷಣ ಮುಖ್ಯಾರ್ಥ ಹೊಂದಲ್ಲ, ಯಾಕಂದ್ರೆ ಅದು ಅಚೇತನ. ಆದ್ದರಿಂದ ಮುಖ್ಯಾರ್ಥಕ್ಕೆ ಬಾಧೆ ಉಂಟಾಗುವುದರಿಂದ ನಿಮ್ಮ ಪ್ರಧಾನವನ್ನ ಈಕ್ಷಾಂಚಕ್ರ ಅಂತ ಹೇಳ್ತಾ ಇದೆ ಅಂತ ತಗೋಬಾರ್ದು. ಈಕ್ಷಣೆ ಮಾಡ್ತು ಅನ್ನೋ ವಾಕ್ಯದಿಂದ ಪ್ರಧಾನನ ರೆಫರ್ ಮಾಡ್ತಾ ಇದೆ, ಅದನ್ನು ಪರಾಮರ್ಶೆ ಮಾಡ್ತಾ ಇದೆ ಅಂತ ತಗೋಬಾರ್ದು. ಯಾಕೆ ಪ್ರಧಾನ ಅಚೇತನ ನೀವೇ ಹೇಳ್ತೀರಾ. ಆಮೇಲೆ ಪ್ರಧಾನ ನಪುಂಸಕಲಿಂಗ, ಸಹ ಈಕ್ಷಾಂಚಕ ಪುಲ್ಲಿಂಗ ಇದೆ. ಪುರುಷನಿಗೆ ಅದು ಹೊಂದತ್ತೆ, ಪುರುಷ ಚೇತನೂ ಆಗಿದ್ದಾನೆ, ಮುಖ್ಯಾರ್ಥದಲ್ಲಿ ಅವನಿಗೆ ಈಕ್ಷಣ ಹೊಂದತ್ತೆ. ಆದ್ರಿಂದ ನಿಮ್ಮ ಪ್ರಧಾನ ತಗೋಬಾರದು ಅಂತ. ಮುಖ್ಯಾರ್ಥಕ್ಕೆ ಬಾಧೆ ಉಂಟಾಗುವುದರಿಂದ ಪ್ರಮಾಣಭೂತಾಯ ಶ್ರುತೇ ಮುಖ್ಯಾರ್ಥ ಬಾಧನ ಅಂತ ಬಿಟ್ಬಿಟ್ರೆ ಅಲ್ಲ ವದನ. ಪ್ರಮಾಣಭೂತವಾಗಿರ್ತಕ್ಕಂಥ ಶ್ರುತಿಗೆ ಮುಖ್ಯಾರ್ಥವು ಬಿಟ್ಟೋಗ್ಬಿಡುತ್ತೆ. ತತ್ರ ಹಿ ಗೌಣೀ ಕಲ್ಪನಾ ಶಬ್ದಸ್ಯ ಯತ್ರ ಮುಖ್ಯಾರ್ಥೋ ನ ಸಂಭವತಿ. ತತ್ರ ಹಿ ಗೌಣೀ ಕಲ್ಪನಾ ಶಬ್ದಸ್ಯ ಯತ್ರ ಮುಖ್ಯಾರ್ಥೋ ನ ಸಂಭವತಿ. ಎಲ್ಲಿ ಮುಖ್ಯಾರ್ಥ ಹೊಂದೋಗುದಿಲ್ವೋ ಅಲ್ಲಿ ಶ್ರುತಿಗೆ ಗೌಣಾರ್ಥ ಮಾಡಬೇಕು ಅನ್ನೋದು ಮೀಮಾಂಸಾ ಶಾಸ್ತ್ರ ಪ್ರಕಾರ ಅದು ಹೊಂದತ್ತೆ. ಹೇಗೆ ಅಂದ್ರೆ ಉದಾಹರಣೆಗೆ ಗೌಣ ಕಲ್ಪನೆ ಮಾಡೋದು. ತಾ ಆಪ ಐಕ್ಷಂತ, ತಾ ಅನ್ನ ಮಸಿದಂತ, ತತ್ತೇಜ ಐಕ್ಷತ, ತೇಜಸ್ ಯೋಚನೆ ಮಾಡ್ತು, ಅಪ್ಪು ಯೋಚನೆ ಮಾಡ್ತು ಅನ್ನೋ ಜಾಗದಲ್ಲಿ ಗೌಣವೇ ಅದು. ಅಲ್ಲೂ ಕೂಡ ತೇಜೋರೂಪವಾದ ಸತ್ಯೋಚನೆ ಮಾಡ್ತು, ಅಭ್ರೂಪವಾದ ಸತ್ಯೋಚನೆ ಮಾಡ್ತು ಅಂತ ಅರ್ಥ ಮಾಡ್ಬೇಕೆ ಹೊರತು ನೇರವಾಗಿ ತೇಜಸ್ ಯೋಚನೆ ಮಾಡ್ತು, ಅಪ್ಪು ಯೋಚನೆ ಮಾಡ್ತು ಅಂತ ಅರ್ಥ ಮಾಡಬಾರ್ದು. ಯಾಕಂದ್ರೆ ಅಪ್ಪು ತೇಜಸ್ಸು ಅಚೇತನ, ಅಚೇತನದಕ್ಕೆ ಯೋಚನೆ ಮಾಡೋದನ್ನು ಬರೋದಿಲ್ಲ. ಅಲ್ಲಿ ಗೌಣಾರ್ಥ ಮಾಡ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಕೆಲವು ಜಾಗದಲ್ಲಿ ಅಸದೇ ವೇದ ಮಗ್ರ ಆಸೀತ್ ಅನ್ನೋದಕ್ಕೂ ಅಸತ್ ಶಬ್ದಕ್ಕೆ ಗೌಣಾರ್ಥ ಮಾಡಬೇಕು. ಅಸತ್ಯನಂತಿರೋ ಅಸತ್ತು, ಅವ್ಯಾಕೃತವು ವ್ಯವಹಾರಕ್ಕೆ ಗೋಚರವಲ್ಲವಾದ್ದರಿಂದ, ಕೊಡೋದಕ್ಕೆ ತೆಗೆದುಕೊಳ್ಳ ಬರೋದಿಲ್ಲವಾದ್ದರಿಂದ ಅಸತ್ಯನಂತಿರೋ ಅಸತ್ತಾದ ಅವ್ಯಾಕೃತ ಮುಂಚೆ ಇತ್ತು ಅಂತ ಹೇಳಿ ಅವ್ಯಾಕೃತವನ್ನು ಅಸತ್ತು ಅಂತ ಹೇಳ್ತಾ ಇದೆಯಾ ಹೊರತು ಶೂನ್ಯವನ್ನು ಅಸತ್ತು ಅಂತ ಹೇಳ್ತಾ ಇದೆಯಾ ಅಂತ ಅರ್ಥ ಮಾಡಬಾರ್ದು. ಅಲ್ಲೂ ಅಸತ್ ಶಬ್ದಕ್ಕೆ ಗೌಣಾರ್ಥ ಮಾಡಬೇಕು ಅಂತ ಭಾಷ್ಯಕಾರರು ಮಾಡ್ತಾರೆ. ತತ್ರ ಹೀನ ಯತ್ರ ಮುಖ್ಯಾರ್ಥೋ ನೋಪಬದ್ಧತೆ ಸಂಭವತಿ. ಎಲ್ಲಿ ಮುಖ್ಯಾರ್ಥ ಹೊಂದೋದಿಲ್ವೋ ಅಲ್ಲಿ ಗೌಣಿ ಕಲ್ಪನಾ, ಗೌಣಿ ವ್ಯಾಖ್ಯಾನ ಕಲ್ಪನಾ ಶಬ್ದ ಮಾಡಿ ಗೌಣಿ ಕಲ್ಪನಾ ಹೊಂದತ್ತೆ.
ಯಹತು ಅಚೇತನಸ್ಯ ಮುಕ್ತ ಬದ್ಧ ಪುರುಷ ವಿಶೇಷಾಪೇಕ್ಷೆಯ ಮುಕ್ತಬದ್ಧ ಪುರುಷ ವಿಶೇಷಾಪೇಕ್ಷೆಯ ಕರ್ತ ಕರ್ಮ ದೇಶ ಕಾಲ ನಿಮಿತ್ತಾಪೇಕ್ಷೆಯ ಚ ಕರ್ತೃಕರ್ಮ ದೇಶಕಾಲ ನಿಮಿತ್ತಾಪೇಕ್ಷೆಯ ಚ ಬಂಧ ಮೋಕ್ಷಾದಿ ಫಲಾರ್ಥ ಬಂಧಮೋಕ್ಷಾದಿ ಪದಾರ್ಥ ನಿಯತಾ ನಿಯತ ಪುರುಷಂ ಪ್ರತಿ ಪ್ರವೃತ್ತಿ ನೋಪಬದ್ಧತೆ. ಪ್ರವೃತ್ತಿರ್ನೋಪಪದ್ಯತೆ. ಇಲ್ಲಿ ಈ ನೀವು ಹೇಳುವ ಕಾಂಟೆಕ್ಸ್ಟ್ ಅಲ್ಲಿ ಇಹ ಅಂದ್ರೆ ನಿಮ್ಮ ಪ್ರಕರಣದಲ್ಲಿ ನೀವು ಹೇಳುವ ಪ್ರಧಾನ ಅನ್ನುವ ಪ್ರಕರಣದಲ್ಲಿ ಅದು ಫಸ್ಟ್ ಆಫ್ ಆಲ್ ಅದು ಅಚೇತನ. ನೀವೇ ಹೇಳ್ತೀರಾ ಅಚೇತನವಾಗಿರುವ ಆ ಪ್ರಧಾನಕ್ಕೆ ಇವರು ಮುಕ್ತರು ಇವರು ಬದ್ಧರು ಅಂತ ವಿವೇಕ ಇದೆಯಾ ಅವರಿಗೆ? ಪ್ರಧಾನ ಗೊತ್ತಾ? ರಮಣ ಮಹರ್ಷಿಗಳು ಮುಕ್ತರು, ಬ್ರಹ್ಮಜಿ ಮಹಾರಾಜ ಮುಕ್ತರು, ಪರಮಹಂಸರು ಮುಕ್ತರು ಅಂತ ಅದು ಗೊತ್ತಾ? ಇವರೆಲ್ಲ ಬೆಂಗಳೂರೆಲ್ಲ ಬದ್ಧರು, ಅವರೆಲ್ಲ ಪ್ರಾಕೃತರು, ಅವ್ರ ಲೌಕಿಕರು ಅಂತ ಅದಕ್ಕೆ ಗೊತ್ತಾ? ಅದಕ್ಕೆ ಮುಖ್ಯ ಬದ್ಧ ಮುಕ್ತ ಈ ಪುರುಷ ವಿಶೇಷದ ಅಪೇಕ್ಷೆಯಿಂದ ಯಾರು ಕರ್ತೃವಿಗೂ ಕರ್ಮ ದೇಶ ಕಾಲ ನಿಮಿತ್ತ ಇದನ್ನು ಅಪೇಕ್ಷಿಸಿಕೊಂಡು ಬಂಧ ಮೋಕ್ಷಾದಿ ಫಲವನ್ನು ಕೊಡೋದು ಅಂತ ನಿಯತವಾದ ಪ್ರವೃತ್ತಿ ಇದೆಯಲ್ಲ, ಅದು ಪುರುಷನಿಗೆ ಇಂಥಿಂಥ ಪುರುಷನಿಗೆ ಇಂಥಿಂಥ ಸಮಯದಲ್ಲಿ ಇಂಥಿಂಥ ಪುರುಷಾರ್ಥ ನಾನು ಕೊಡಬೇಕು, ಇವನಿಗೆ ಬಂಧನ ಕೊಡಬೇಕು, ಇವನಿಗೆ ಮುಕ್ತಿ ಕೊಡಬೇಕು, ಇವನಿಗೆ ಸುಖ ಕೊಡಬೇಕು, ಇವನಿಗೆ ದುಃಖ ಕೊಡಬೇಕು ಅಂತೇಳಿ ಅದಕ್ಕೆ ಏನಾದ್ರು ಅರಿವಿದೆಯಾ? ಆ ಪ್ರವೃತ್ತಿ ನೋಪಬದ್ಧತೆ. ಆ ಪ್ರಧಾನಕ್ಕೆ ಆ ತರಹದ್ದಾದ ಪ್ರವೃತ್ತಿ ಹೊಂದೋದೇ ಇಲ್ಲ. ಆದ್ದರಿಂದ ಅದು ಮಾಡಿಸ್ತು ಅನ್ನೋದು ಒಪ್ಕೊಳಕ್ಕಾಗಲ್ಲ. ಪ್ರಧಾನ ಮಾಡಿದ್ರೆ ಒಪ್ಕೊಳಕ್ಕಾಗಲ್ಲ. ಯಥೋಕ್ತ ಸರ್ವಜ್ಞ ಈಶ್ವರ ಕರ್ತೃತ್ವ ಪಕ್ಷೇತು ಉಪಪನ್ನ. ಯಥೋಕ್ತ ಸರ್ವಜ್ಞ ಈಶ್ವರ ಕರ್ತೃತ್ವ ಪಕ್ಷೇತು ಉಪಪನ್ನ. ಯಥೋಕ್ತ ಅಂದ್ರೆ ಮೇಲೆ ಹೇಳಿದ್ದಾದ, ನಾವು ಹಿಂದೆ ಹೇಳಿದ್ದಾದ ಈ ಸರ್ವಜ್ಞಾದ ಈಶ್ವರನೇ ಕರ್ತೃ ಅನ್ನುವ ಪಕ್ಷದಲ್ಲಾದರೆ ಎಲ್ಲ ಹೊಂದತ್ತೆ, ಇದೇನು ವಿರೋಧ ಇಲ್ಲ. ಹಿಂದೆ ಹೇಳಿದ್ದಾದ ಮೇಲೆ ತಿಳಿಸಿದ್ದಾದ ಈಶ್ವರನೇ ಕರ್ತೃ ಎಂಬ ಪಕ್ಷದಲ್ಲಾದರೂ ಸರ್ವಂ ಉಪಪದ್ಯತೆ ಅಂತ ಇದ್ದಾರೆ. ಆ ಪದ್ಮಜೆಗೆ ನಿನ್ನೆ ಪಾಠ ಇದು ಮಾಡ್ಬೇಕಂತೆ ಕಣ ಮೆಸೇಜು. ಸರ್ವಾಧಿಕಾರಿ ಪ್ರಾಣ ಈಶ್ವರೇಣ ಪುರುಷೇಣ ಸಜ್ಜತೆ ಕಥಂ. ಮುಂಜಾನೆ ಮತ್ತೆ ಪಿಡಿಕೆ ಆಗ್ತಾ ಇದ್ದಾರೆ. ಹೇಗೆ ಒಬ್ಬ ರಾಜ ತನಗೊಬ್ಬ ಸರ್ವಾಧಿಕಾರಿಯನ್ನು ಮಾಡ್ಕೊಳ್ತಾನೋ ಅದೇ ರೀತಿ ಈಶ್ವರ ಸರ್ವಜ್ಞನಾದ ಪರಮಾತ್ಮನು ತನಗೆ ಸರ್ವಾಧಿಕಾರಿಯಾಗತಕ್ಕ ಪ್ರಾಣ ಎಂಬುವ ಆತನನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಪ್ರಾಣ ಇಲ್ಲದೆ ಹೋದ್ರೆ ನನಗೆ ಕ್ರಿಯೆ ಮಾಡೋಕ್ಕಾಗಲ್ಲ, ಮನಸ್ಸಿಲ್ಲದೆ ಹೋದ್ರೆ ಯೋಚನೆ ಮಾಡೋಕ್ಕಾಗಲ್ಲ. ಆದ್ರಿಂದ ಯೋಚನೆ ಮಾಡೋಕ್ ಮನಸ್ಸನ್ನು, ಕ್ರಿಯೆ ಮಾಡೋಕ್ ಪ್ರಾಣವನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಹ್ಯಾಕ್ ಸೃಷ್ಟಿ ಮಾಡ್ಕೊಳ್ತಾನೆ ಅಂದ್ರೆ ಹೇಗೆ ಮನುಷ್ಯನಿಗೆ ನೆರಳು ಉಂಟಾಗುತ್ತೋ ಆ ರೀತಿ ಆ ಪ್ರಾಣ ಅನ್ನೋದು ಪರಮಾತ್ಮನೇ ಉಂಟಾಗತ್ತೆ. ನೆರಳು ಮನುಷ್ಯನ ನೆರಳಿನಂತೆಯೇ ಪರಮಾತ್ಮನ ಛಾಯಾ. ಯಥಾ ಅಸ್ಮಿನ್ ಪುರುಷೇ ಛಾಯಾ ಆತತ ಎಂ ಅಸ್ಮಿನ್ ಹಿರಿಯೇ ಪ್ರಾಣ ಅಂತ ಹಿಂದೆ ಹೇಳ್ತು. ಆ ರೀತಿ ಸರ್ವಾಧಿಕಾರಿಯಾದ ಪ್ರಾಣನು ಪುರುಷನಿಂದಾನೆ ಪರಮಾತ್ಮನಿಂದ ಸೃಷ್ಟಿ ಮಾಡಲ್ಪಡುತ್ತಾನೆ ಎಂಬುದನ್ನು ಮುಂದಿನ ಮಂತ್ರ ಹೇಳುತ್ತೆ. ಸ ಪ್ರಾಣಮಸಿ ಜತ कर्मसु लोकेषु च नाम च सः प्राणम् असृजत प्राणात् श्रद्धां खं वायुः ज्योतिः आपः पृथिवी इन्द्रियं मनः अन्नम् अन्नात् वीर्यं तपः मंत्राः कर्म लोकाः लोकेषु च नाम च. ಇದೇ 16 ಕಲೆ. 16 ಕಲೆ ಯಾವ್ದು ಇದೆ? ಸಹ ಆ ಪರಮಾತ್ಮ ಪ್ರಾಣಮಸಿಜತ, ಪ್ರಾಣ ಒಂದು, ಆಮೇಲೆ ಪ್ರಾಣದ ಶ್ರದ್ಧೆ ಎರಡನೇದು, ಆಮೇಲೆ ಖಂ 3, ವಾಯು 4, ಜ್ಯೋತಿ ತೇಜಸ್ಸು 5, ಆಪಹ ನೀರು 6, ಪೃಥ್ವಿ ಭೂಮಿ 7, ಇಂದ್ರಿಯ ಅಂದ್ರೆ ಚಕ್ಷುರಾದಿ ಇಂದ್ರಿಯಗಳು 8, ಮನಃ 9, ಚಕ್ಷುರಾದಿ ಇಂದ್ರಿಯಗಳು ಕರ್ಮ 2 ತರಬೇಕು, ಮನಃ 9, ಅನ್ನ ಸ್ಥಿತಿಕಾಲದ ಅನ್ನ ಇದು ಊಟ ಮಾಡುವ ಅನ್ನ 10, ಅನ್ನದ ವೀರ್ಯ ಬಲ 11, ತಪಸ್ಸು ಬಲದಿಂದ ಮಾಡುವಂತಹ ಅನುಷ್ಠಾನ ತಪಸ್ಸು, ಮಂತ್ರಗಳು ವೇದ ಮಂತ್ರಗಳು, ಆಮೇಲೆ ಕರ್ಮಗಳು ಅಂದ್ರೆ ಅನುಷ್ಠಾನ ಕರ್ಮಗಳು, ಲೋಕಗಳು ಪೃಥ್ವಿಯ ಲೋಕಗಳು, ಆಮೇಲೆ ನಾಮ. ಇದು 16 ಕಲೆಗಳು ಉಂಟಾದವು. ಒಟ್ಟು ವಿಶ್ವ ಇಷ್ಟೇ. ಈ 16 ತುಂಬ ಹೋಗಿದೆ. 16ನ ಎವಲ್ಯೂಷನ್ನೇ ವಿಶ್ವ ಅಂದ್ರೆ. ಎರಡರಲ್ಲೇ ಅರ್ಥ ಮಾಡ್ಬೋದು, ಪ್ರಾಣ ಮನಸ್ಸಲ್ಲೇ ಅರ್ಥ ಮಾಡ್ಬೋದು, ಇಲ್ಲ ಪಂಚಭೂತದಲ್ಲೇ ಅರ್ಥ ಮಾಡ್ಬೋದು, ಅರ್ಥ ಮಾಡ್ಬೋದು. ಶ್ರುತಿ ತಾನು ಈ ರೀತಿ ಅದನ್ನ ವಿಶ್ಲೇಷಣೆ ಮಾಡಿ ಇದೊಂದು ಪ್ರಕಾರ, ಇದೊಂದು ರೀತಿ. ಇದು ಅಧ್ಯಾತ್ಮವಾಗಿ ಷೋಡಶ ಕಲೆ ಬೇರೆ, ಅಧ್ಯಾತ್ಮವಾಗಿ
ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣಾಪಾನವರ್ತಿ, ಅಂತಃಕರಣ 16 ಅಂತ ಹೇಳುತ್ತೆ. ಇದು ಆದಿಭೌತಿಕ ಆದಿದೈವಿಕವಾಗಿ ಹೇಳ್ತಾ ಇರುವಂತಹ ಇದು 16 ಕಲೆ. ಅಧ್ಯಾತ್ಮ 3, ಅಧ್ಯಾತ್ಮ, ಅಧಿಭೂತ, ಅಧಿದೈವ ಸೇರಿಸ್ಬಿಟ್ಟು 16 ಕಲೆ. ಭಾಷ್ಯ ನೋಡೋಣ. ಸಪುರುಷ ಉಕ್ತ ಪ್ರಕಾರೇಣ ಈಕ್ಷಿತ್ವಾ ಪ್ರಾಣಂ ಹಿರಣ್ಯಗರ್ಭಾಕ್ಷಂ ಸರ್ವಪ್ರಾಣಿಕರಣಾಧಾರಂ ಅಂತರಾತ್ಮಾನಂ ಅಸೃಜತ ಸೃಷ್ಟವಾನ್. ಸಪುರುಷ ಅಂದ್ರೆ ಆ ಪುರುಷನು, ಆ ಪರಮಾತ್ಮನು ಮೇಲೆ ಹೇಳಿದ ರೀತಿಯಿಂದ ಅಂದ್ರೆ ಈ 4ನೇ ಮಂತ್ರದಲ್ಲಿ ಹೇಳಿದ ಕ್ರಮದಿಂದ ಈಕ್ಷಿತ್ವ ಯೋಚನೆ ಮಾಡಿಬಿಟ್ಟು ವಿಚಾರ ಮಾಡಿ, ಅಲ್ಲ ಹಿಂದೆ ಈಕ್ಷತ ಅಂತ ಹಿಂದೆ ಹೇಳ್ತಲ್ಲ, ಆ ಪ್ರಕಾರವಾಗಿ ಯೋಚನೆ ಮಾಡಿ ಅಂತ ತಗೊಳ್ಳೋದು. ಪ್ರಾಣನನ್ನು ಸೃಷ್ಟಿ ಮಾಡ್ದ. ಪ್ರಾಣ ಅಂದ್ರೆ ಯಾರು ಅಂದ್ರೆ ಹಿರಣ್ಯ ಗರ್ಭಾಕ್ಷಂ ಪ್ರಾಣಂ. ಅವನಿಗೆ ಹಿರಣ್ಯಗರ್ಭ ಅಂತ ಒಂದು ಹೆಸರು. ಹಿರಣ್ಯ ಅಂದ್ರೆ ಬಂಗಾರದಂತೆ ಇರುವ, ಗರ್ಭ ಅಂದ್ರೆ ಸ್ವರೂಪ ಅಂತ. ಹಿರಣ್ಯ ಸ್ಪಶ್ರು ಹಿರಣ್ಯಕೇಶ ಆಪ್ರಣಖಾತ್ ಸರ್ವೈವ ಸುವರ್ಣ ಅಂತೇಳಿ ಛಾಂದೋಗ್ರಹಣೆ ಮಾಡಿದಲ್ಲ. ಭಾಗದಲ್ಲೂ ಹಿರಣ್ಮಯ ಕೋಶ, ಅಂಡಕೋಶ, ಬ್ರಹ್ಮಾಂಡ ಬಂಗಾರಮಯವಾಗಿತ್ತು, ಆಗ ಪ್ರವೇಶ ಮಾಡೋದಂತ ಹೇಳ್ತಲ್ಲ. ಹಿರಣ್ಯ ಗರ್ಭ ಅಂತ ಹಿರಣ್ಯದಂತೆ ಸ್ವಯಂ ಜ್ಯೋತಿ ಆಗಿರ್ತಕ್ಕಂತಹ ಗರ್ಭ ಅಂದ್ರೆ ಸ್ವರೂಪ ಅಂತ. ಆ ಹಿರಣ್ಯ ಗರ್ಭ ಎಂಬ ಹೆಸರಿನ ಪ್ರಾಣ. ಅದು ಎಲ್ಲಾ ಪ್ರಾಣಿಗಳಿಗೆ ಕರ್ಣ, ಪ್ರಾಣಿಗಳ ಕರ್ಣಕ್ಕೆ ಆಧಾರ. ಎಷ್ಟು ಪ್ರಾಣಿಗಳಿದಾವೆ ಪ್ರಪಂಚದಲ್ಲಿ, ಎಲ್ಲಾ ಪ್ರಾಣಿಗಳಿಗೆ ಏನ್ ಕರ್ಣ ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಆಧಾರ ಅಂದ್ರೆ ಒಳಗೆ ಪ್ರಾಣಶಕ್ತಿ ಇದ್ದೇನೆ, ಕಣ್ಣು ನೋಡೋದು, ಕಿವಿ ಕೇಳೋದು, ಮಾತಾಡೋದು, ಮೂಸೋದು ಎಲ್ಲ ಮಾಡೋದು. ಸರ್ವ ಪ್ರಾಣಿಗಳ ಕರ್ಣಗಳಿಗೆ ಆಧಾರವಾಗಿರುವ ಆ ಹಿರಣ್ಯಗರ್ಭ ಅವನು ಅಂತರಾತ್ಮ ಅಂದ್ರೆ ಲಿಂಗಾತ್ಮ. ಅವನು ಇಲ್ಲಿ ಪರಮಾತ್ಮನಿಗೂ ಸ್ಥೂಲ ಪ್ರಪಂಚಕ್ಕೂ ಮಧ್ಯ ಇದ್ದಾನೆ. ಅವನು ವಿರಾಟ್ ಪುರುಷನಿಗೂ ಪರಮಾತ್ಮನಾದ ಹವ್ಯಾಕೃತಕ್ಕೂ ಮಧ್ಯ ಇದ್ದಾನೆ. ಅಂತರಾತ್ಮ ನಮಗೆ ನಮ್ಮ ಸೂಕ್ಷ್ಮವಾದ ಪ್ರಾಣಶಕ್ತಿ, ಮನಃಶಕ್ತಿ, ಇಂದ್ರಿಯ ಶಕ್ತಿ ಏನಿದೆ, ಅಹಂಕಾರ ಇದೆ, ಈ ಸ್ವರೂಪದವನಾಗಿದ್ದಾನೆ ಹಿರಣ್ಯಗರ್ಭ. ಅವನನ್ನ ಅಂತರಾತ್ಮ ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡ್ದ. ಸಮಷ್ಟಿ ಪ್ರಾಣ ಸಮಷ್ಟಿ ಮನೋಬಲ ಹಿರಣ್ಯಗರ್ಭ ಸೃಷ್ಟಿ ಮಾಡ್ದ. ಅಂದ್ರೆ ಅತಃ ಪ್ರಾಣಾತ್ ಶ್ರದ್ಧಾಂ ಸರ್ವ ಪ್ರಾಣಿನಾಂ ಶುಭ ಕರ್ಮ ಪ್ರವೃತ್ತಿ ಹೇತು ಭೂತಾಂ. ಅತಃ ಇದರಿಂದ ಪ್ರಾಣನಿಂದ, ಪ್ರಾಣ ಅಂದ್ರೆ ಹಿರಣ್ಯಗರ್ಭ. ಈ ಹಿರಣ್ಯಗರ್ಭನಿಂದ ಶ್ರದ್ಧೆಯನ್ನು ಸೃಷ್ಟಿ ಮಾಡ್ದ. ಶ್ರದ್ಧೆ ಅಂದ್ರೆ ಏನೋ, ಎಲ್ಲಾ ಪ್ರಾಣಿಗಳಿಗೂ ಶುಭ ಕರ್ಮವನ್ನು ಮಾಡುವುದಕ್ಕಾಗಿ ತೊಡಗಬೇಕಲ್ಲ, ತೊಡಗುವುದಕ್ಕೆ ಕಾರಣವಾಗಿರ್ತಕ್ಕದ್ದು. ಪೂಜೆ ಮಾಡಬೇಕು, ಸಂಧ್ಯಾನೆ ಮಾಡಬೇಕು, ವೇದಾಧ್ಯಯನ ಮಾಡಬೇಕು ಅಂತ ಹೇಳಿ ಯಾವ ಒಂದು ಮನಸ್ಸಿನ ವೃತ್ತಿಯಿಂದ ಆದ ತೊಡಗ್ತಾನೋ ಆ ವೃತ್ತಿಗೆ ಹೆಸರು ಶ್ರದ್ಧೆ ಅಂತ. ನಂಬಿಕೆಯನ್ನು ಇಟ್ಕೊಂಡಂತ ವೃತ್ತಿ ಅದು. ಶ್ರತ್ ಧತ್ತೆ ಇತಿ ಶ್ರದ್ಧಾ. ಶ್ರತ್ ಅಂದ್ರೆ ನಂಬಿಕೆ, ನಂಬಿಕೆಯನ್ನು ಇಡುತ್ತಾನೆ ಅಂದ್ರೆ ಶ್ರದ್ಧಾ. ಅಂದ್ರೆ ಪುಣ್ಯ ಪಾಪಗಳಲ್ಲೂ, ಜನ್ಮಾಂತರ ಲೋಕಾಂತರದಲ್ಲೂ, ಭಗವಂತನಲ್ಲೂ, ಸಂಪ್ರದಾಯದಲ್ಲೂ ನಂಬಿಕೆ ಇಡೋದೇ ಶ್ರದ್ಧೆ. ಆಸ್ತಿಕ್ಯ ಬುದ್ಧಿ. ಅದು ಶುಭ ಕರ್ಮದಲ್ಲಿ ಪ್ರವೃತ್ತಿ ಆಗೋದಕ್ಕೆ ಕಾರಣ ಅಂದ್ರು. ಅಶುಭ ಕರ್ಮದ ಪ್ರವೃತ್ತಿ ಆಗೋದಕ್ಕೆ ಕಾರಣ ಆಸುರಿ ಸಂಪತ್ತು, ತಾಮಸ. ತಾಮಸಿ ವೃತ್ತಿ ಅಕರ್ಮದಲ್ಲಿ ಪ್ರವೃತ್ತಿ ಆಗತ್ತೆ. ಶುಭ ಕರ್ಮದಲ್ಲಿ ಪ್ರವೃತ್ತಿ ಆಗೋದಕ್ಕೆ ಕಾರಣ ಶ್ರದ್ಧೆ, ನಂಬಿಕೆ. ಅಂಥ ಶ್ರದ್ಧೆಯನ್ನು ಸೃಷ್ಟಿ ಮಾಡ್ದ. ಇಲ್ಲಿಗೆ 2 ಆಯ್ತು. ತತಃ ಕರ್ಮ ಫಲೋಪಭೋಗ ಸಾಧನ ಅಧಿಷ್ಠಾನಾನಿ. ಅಧಿಷ್ಠಿತ ಇಲ್ಲ, ಕಾರಣಭೂತಾನಿ ಮಹಾಭೂತಾನಿ ಅಸೃಜತ. ಆಮೇಲಿನ ಶ್ರದ್ಧೆ ಆದ್ಮೇಲೆ ಪ್ರಾಣಿಗಳು ಮಾಡಿರುವ ಕರ್ಮ ಇದೆಯಲ್ಲ, ಆ ಕರ್ಮಕ್ಕೇನೋ ಫಲ ಇದೆಯಲ್ಲ, ಆ ಫಲವನ್ನು ಅನುಭವಿಸೋದಕ್ಕೆ ಸಾಧನಕ್ಕೆ ಅಧಿಷ್ಠಾನ. ನಾವು ಎಲ್ಲಿ ಸುಖ ದುಃಖ ಅನುಭವಿಸ್ಬೇಕೋ, ನಮ್ಮ ಪುಣ್ಯ ಪಾಪ ಅನುಭವಿಸ್ಬೇಕೋ, ಅದಕ್ಕೊಂದು ಜಾಗ ಬೇಕಲ್ಲ. ಜಾಗ ಇದ್ದೇನೆ ಪುಣ್ಯ ಪಾಪ ಅನುಭವಿಸೋಕ್ಕಾಗಲ್ಲ. ಪಂಚಭೂತಗಳೇ ಜಾಗ. ಭೂಮಿ ಇದೆ ಅಂತ ಅನುಭವಿಸ್ತೇನೆ ನೀನು. ಹಾಗೆ ಪ್ರಾಣಿಗಳು ಮಾಡಿರುವ ಕರ್ಮದ ಫಲವನ್ನು ಅನುಭವಿಸುವುದೆಂಬ ಸಾಧನೆಗೆ ಅಧಿಷ್ಠಾನವಾಗಿರುವ ಮತ್ತು ಕಾರಣವಾಗಿರುವ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡುವ ಅಂದ್ರು. ಪಂಚಮಹಾಭೂತಗಳು ಯಾವುದದು? ಖಂ ಶಬ್ದ ಗುಣಂ, ಅದು ಆಕಾಶ, ಶಬ್ದ ಗುಣವನ್ನುಳ್ಳ ಆಕಾಶವನ್ನು ಸೃಷ್ಟಿ ಮಾಡ್ದ. ಅವಕಾಶವನ್ನು ಕೊಡುವಂತಹ ಆಕಾಶವನ್ನು ಸೃಷ್ಟಿ ಮಾಡ್ದ. ಖ ಅಂದ್ರೆ ಶಬ್ದ ಆಕಾಶ, ಅದಕ್ಕೊಂದು ಗುಣ ಶಬ್ದ ಗುಣಕಂ ಆಕಾಶಂ ಅಂತ. ವಾಯು ಸ್ವೇನ ಸ್ಪರ್ಶೇನ ಕಾರಣಗುಣೇನ ಚ ವಿಶಿಷ್ಟ ದ್ವಿಗುಣ.
ಆಮೇಲೆ ವಾಯು ಸೃಷ್ಟಿ ಮಾಡ್ದ. ವಾಯು ಎಂಥವನು? ತನ್ನದಾದ ಗುಣ ಸ್ಪರ್ಶ, ತನ್ನ ಕಾರಣ ಗುಣ ಶಬ್ದ, ಅಂದ್ರೆ ಎರಡು ಗುಣದಿಂದ ಕೂಡಿಕೊಂಡಂಥ ವಾಯು. ಕಾರಣವಾಗಿರೋದು ಆಕಾಶ, ಅದರ ಗುಣ ಶಬ್ದ, ಅದರಿಂದಲೂ ತನ್ನ ಗುಣವಾಗಿರೋ ಸ್ಪರ್ಶ, ಇದನ್ನು ಕೂಡ್ಕೊಂಡು ದ್ವಿಗುಣೋ ವಾಯು. ಏಕಗುಣ ಆಕಾಶ, ದ್ವಿಗುಣೋ ವಾಯು. ವಾಯುವಿನಲ್ಲಿ ಎರಡು ಗುಣ, ತನ್ನ ಗುಣ ಒಂದು, ತನ್ನ ಕಾರಣ ಗುಣ ಒಂದು. ತನ್ನ ಗುಣ ಸ್ಪರ್ಶ, ತನ್ನ ಕಾರಣ ಗುಣವಾದ ಆಕಾಶ ಗುಣ ಶಬ್ದ, ಶಬ್ದ ಸ್ಪರ್ಶ. ಹಾಗೆ ನಾವು ಊದಿದ ಶಬ್ದ ಬರುತ್ತಲ್ಲ, ಶಂಖ ಆಗಲಿ ಕೊಳಲಾಗಲಿ, ವಾಯುದೇ ಹೊರತು ಶಬ್ದ ಕೊಳಲಿಂದಲ್ಲ. ಶಬ್ದ ಕೊಳಲು ಉಪಾಧಿ, ಶಬ್ದ ಆಕಾಶದ್ದು. ಆಕಾಶ ಶಬ್ದ ವಾಯುವನ್ನು ಆಶ್ರಯಿಸ್ಕೊಂಡು ತೋರುತ್ತೆ. ಬರೀ ಶಬ್ದ ತೋರ್ಸೋಕ್ಕಾಗಲ್ಲ. ಆಕಾಶವನ್ನು ವಾಯುವನ್ನು ನೀರು ಇತ್ಯಾದಿ ಇಟ್ಕೊಳ್ಳೋದು ಶಬ್ದ ತೋರ್ಸೋಕ್ಕಾಗಲ್ಲ. ಅದು ಶಬ್ದ ಮಾತ್ರ ಆಕಾಶದ್ದೇ, ವಾಯು ಅಲ್ಲ, ಆಕಾಶದ್ದು. ವಾಯುವನ್ನು ಆಶ್ರಯಿಸ್ಕೊಂಡು ತೋರುತ್ತೆ. ವಾಯು ಸ್ಪರ್ಶ. ತನ್ನ ಸ್ಪರ್ಶಗಳನ್ನು ಕೊಡ್ತಾಗಿರುವ ದ್ವಿಗುಣ ವಾಯು. ತಥಾ ಜ್ಯೋತಿ ಸ್ವೇನ ರೂಪೇಣ ಪೂರ್ವಾಭ್ಯಾಂ ಚ ವಿಶಿಷ್ಟಂ ಸಗುಣಂ ಶಬ್ದ ಸ್ಪರ್ಶಾಭ್ಯಾಂ. ಹಿಂದಿಂದು ಸ್ವೇನ ಸ್ಪರ್ಶೇನ ಕಾರಣಗುಣೇನ ಅಂದು ಏಕವಚನ. ಇಲ್ಲಿ ಪೂರ್ವಾಭ್ಯಾಂ ಶಬ್ದ ಸ್ಪರ್ಶಾಭ್ಯಾಂ ದ್ವಿವಚನ. ಹಾಗೆ ಜ್ಯೋತಿಸ್ಸು ಅಂದ್ರೆ ತೇಜಸ್ಸು. ತೇಜಸ್ಸಿನ ಗುಣ ಯಾವುದು? ತನ್ನದಾಗಿರೋದು ರೂಪ. ತನ್ನದಾಗಿರೋ ರೂಪ ಗುಣದಿಂದಲೂ ತನ್ನ ಕಾರಣವಾಗಿರುವ ಸ್ಪರ್ಶ, ಅದಕ್ಕೆ ಕಾರಣವಾಗಿರುವ ಶಬ್ದ, ಮೂರು ಗುಣದಿಂದ ಕೂಡಿಕೊಂಡ ತೇಜಸ್ಸು. ಶಬ್ದ, ಸ್ಪರ್ಶ, ರೂಪ, ತ್ರಿಗುಣಾತ್ಮಕವಾಗಿದೆ ತೇಜಸ್ಸು. ಮೂರು ಪಟ 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 ಶಬ್ದವೂ ಆಗುತ್ತೆ, ಉಷ್ಣ ಇತ್ಯಾದಿ ಶಬ್ದವೂ ಆಗುತ್ತೆ, ಉಷ್ಣ ಇದು ಸ್ಪರ್ಶವಾಗುತ್ತೆ, ರೂಪವೂ ಇದೆ. ಸ್ಪರ್ಶ ವಾಯುದು, ಶಬ್ದ ಆಕಾಶದ್ದು, ಅವಂದೇನು ಅಂದ್ರೆ ರೂಪ. ಅದೇ ಬಿಡ್ಸೋಕ್ಕಾಗಲ್ಲ. ವಾಯುವಿನಲ್ಲಿ ಬೆಂಕಿಯಲ್ಲಿ ಉಷ್ಣವನ್ನು ರೂಪವನ್ನು ಬಿಡ್ಸೋಕ್ಕಾಗಲ್ಲ. ಅದು ಕಾರಣಗುಣ ಕಾರ್ಯದಲ್ಲಿ ಅನುಸೂತವಾಗಿದೆ. ಹೇಗೆ ಗಡಿಗೆಯನ್ನ ಮಣ್ಣಿನಿಂದ ಬೇರ್ಪಡಿಸೋಕ್ಕಾಗಲ್ವೋ ಹಾಗೆ ಕಾರ್ಯವಾಗಿರುವ ತೇಜಸ್ಸಿನಲ್ಲಿರುವ ಶಬ್ದ ಸ್ಪರ್ಶವನ್ನು ಬಿಡಿಸೋಕ್ಕಾಗಲ್ಲ. ಕಾರಣಗುಣ ಕಾರ್ಯದಲ್ಲೆಲ್ಲ ಅನುಗತವಾಗಿದೆ, ಅನುಸೂತವಾಗಿದೆ. ಮೂರು ಗುಣವಾಗಿರುವ ಶಬ್ದ ಸ್ಪರ್ಶಗಳೊಡನೆ ಕೂಡಿಕೊಂಡ ಮೂರು ಗುಣವಾಗಿರುವ ತೇಜಸ್ಸು ಉಂಟಾಯಿತು. ತಥಾ ಆಪಃ ರಸಗುಣೇನ ಅಸಾಧಾರಣೇನ ಪೂರ್ವಗುಣಾನುಪ್ರವೇಶೇನ ಚ ಚತುರ್ಗುಣಾಃ. ಯಾವ ಲಿಂಗ ಚತುರ್ಗುಣಾಃ? ಯಾವ ಲಿಂಗ? ನಾ ಲಿಂಗಕ್ಕೆ ಕೇಳಿ ವಚನ ಕೇಳಿದ್ನಾ? ಅಯ್ಯೋ. ಆಮೇಲೆ ಅಪ್ಪುಗಳು ಉಂಟಾದವು ರಸಗುಣದಿಂದ ಕೂಡಿಕೊಂಡು. ಅದು ಎಂಥದ್ದು? ಅಸಾಧಾರಣ. ಅಸಾಧಾರಣ ಯುನಿಕ್, ಅದಕ್ಕೊಂದಕ್ಕೆ ಮೀಸಲಾಗಿರ್ತಕ್ಕದ್ದು, ಯುನಿಕ್ ಆಗಿರ್ತಕ್ಕದ್ದು. ಏನ್ ಮಾತಾಡ್ತೀರ? ಅಸಾಧಾರಣೇನ ಪೂರ್ವಗುಣ ಅನುಪ್ರವೇಶೇನ, ಹಿಂದಿನ ಗುಣಗಳನ್ನೇ ಕೂಡಿಕೊಂಡದ್ದಾದ, 4 ಗುಣವನ್ನು ಕೂಡಿದ್ದಾಗಿರ್ತಕ್ಕಂತಹ ಅಪ್ಪುಗಳು ಸೃಷ್ಟವಾದವು. 4 ಗುಣ ಅಪ್ಪಿಗೆ. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ. ತನ್ನ ಗುಣ ರಸ, ಕಾರಣ ಗುಣ 3, ರೂಪ, ಸ್ಪರ್ಶ, ಶಬ್ದ. ಚಂದ್ರಗುಣವಾದ ಅಪ್ಪು ಉಂಟಾಯಿತು. ತಥಾ ಗಂಧಗುಣೇನ ಪೂರ್ವಗುಣಾನುಪ್ರವೇಶೇನ ಚ ಪಂಚಗುಣ ಪೃಥ್ವೀ. ಹಾಗೆಯೇ ಗಂಧ ಅನ್ನುವಂತಹ ಗುಣದಿಂದ ಕೂಡಿಕೊಂಡದ್ದಾದ, ಹಿಂದಿನ ಕಾರಣ ಗುಣಗಳನ್ನೇ ಕೂಡಿಕೊಂಡದ್ದು, 4 ಗುಣಗಳನ್ನು ಕೂಡಿಕೊಂಡದ್ದಾದ ಒಟ್ಟು 5 ಗುಣವಾಗಿರ್ತಕ್ಕಂಥ ಭೂಮಿ ಉಂಟಾಯಿತು. ಶಬ್ದ, ಸ್ಪರ್ಶ, ರೂಪ, ಗಂಧ. ಅತ್ಯಂತ ಸ್ಥೂಲ ಭೂಮಿಯೇ. ಭೂಮಿಗಿಂತ ಸ್ಥೂಲ ಇನ್ನೊಂದಿಲ್ಲ. ಪ್ರಪಂಚದ ಅತ್ಯಂತ ಸ್ಥೂಲ ತಮ ಯಾವುದು ಅಂದ್ರೆ ಭೂಮಿ. ಸ್ಥೂಲ ಅಪ್ಪು, ಸೂಕ್ಷ್ಮ ತೇಜಸ್ಸು, ಸೂಕ್ಷ್ಮತರ ವಾಯು, ಸೂಕ್ಷ್ಮತಮ ಆಕಾಶ. ಸ್ಥೂಲ ತಮ ಅನ್ಬೇಕು, ಆಮ ಸ್ಥೂಲ ಅನ್ಬೇಕು, ಆಮ ಸೂಕ್ಷ್ಮ ಅನ್ಬೇಕು, ಆಮ ಸೂಕ್ಷ್ಮತರ, ಆಮ ಸೂಕ್ಷ್ಮತಮ. ಹೀಗೆ ಮಾಡ್ಬೋದು. ಸ್ಥೂಲ ತಮ ಭೂಮಿ, ಸ್ಥೂಲ ತರ ಅಪ್ಪು, ಸ್ಥೂಲ ತೇಜಸ್ಸು, ಸೂಕ್ಷ್ಮ ವಾಯು, ಸೂಕ್ಷ್ಮತರ ಆಕಾಶ, ಸೂಕ್ಷ್ಮತಮ ಪರಮಾತ್ಮ. ಅದು ಅವ್ಯಾಕೃತ. ಹೀಗೆ ಹೊಂದಿಸೋದು. ಪಂಚಗುಣ. ಪಂಚಗುಣ ಹೇಗೆ ಸಮಾಸ? ಪಂಚಗುಣ ಪಂಚಾನಾಂ ಗುಣಾನಾಂ ಸಮಾಹಾರ. 5 ಗುಣಗಳು ಇವನಿಗೆ.
ಇವಳದು ಹೇಳ್ಬೋದು ಸಪ್ತಮಿ, ಅದಕ್ಕೆ ಸಪ್ತಮಿನಾಗಲ್ಲ. ತಥಾ ತೈರೇವ ಭೂತೈ ಆರಬ್ಧಂ ಇಂದ್ರಿಯಂ ದ್ವಿಪ್ರಕಾರಂ ಬುದ್ಧ್ಯರ್ಥಂ ಕರ್ಮಾರ್ಥಂಚ ದಶಸಂಖ್ಯಂ. ಆಮೇಲೆ ಆಪಹ ಪೃಥಿವಿ, ಆಮೇಲೆ ಇಂದ್ರಿಯಂ ಅಂತ ಹೇಳಿದೆ. ಇಂದ್ರಿಯ ಭಾಷೆಗೆ ಅರ್ಥ ಮಾಡ್ತಾರೆ, ಅದೇ ಪಂಚಭೂತಗಳಿಂದಲೇ ತಯಾರಾಗಿರುವ ಇಂದ್ರಿಯಗಳು ಅಂದ್ರು. ಅದೆಂಥದ್ದು? ದಶಸಂಖ್ಯಂ ಇಂದ್ರಿಯಂ, 10 ಸಂಖ್ಯೆಯಲ್ಲಿ ಇಟ್ಕೊಂಡಂತಹ ಇಂದ್ರಿಯ. ಅದು ದ್ವಿಪ್ರಕಾರ, ಒಂದು ಜ್ಞಾನಕ್ಕಾಗಿರುವ ಇಂದ್ರಿಯಗಳು, ಇನ್ನೊಂದು ಕರ್ಮಕ್ಕಾಗಿರುವ ಇಂದ್ರಿಯಗಳು ಅಂತ ಹೇಳಿ ದಶಸಂಖ್ಯಂ. ಹೇಗೆ ಸಮಾಸ? ದಶ ಶ್ರೀಲಿಂಗ ಸಂಖ್ಯಾ ಇದ್ದ ದಶ ಸಂಖ್ಯಾ ಯಸ್ಮಿನ್ ತತ್ ಕಸ್ಮಿನ್ ಇಂದ್ರಿಯೇಷು ಇಂದ್ರಿಯಂಗೆ ದಶಸಂಖ್ಯಂ ಇಂದ್ರಿಯಂ. ಇಂದ್ರಿಯಕ್ಕೆ ವಿಶೇಷಣ ಅದು. ಏನ್ ಸರ್, 10 ಇಂದ್ರಿಯ, ಒಂದು ಕರ್ಮೇಂದ್ರಿಯ ಕ್ರಿಯಾ ಪ್ರಧಾನವಾಗಿರುತ್ತೆ, ಅದ್ರಲ್ಲಿ ಅರಿವು ಉಂಟಾಗಲ್ಲ. ಜ್ಞಾನೇಂದ್ರಿಯಲ್ಲಿ ಕ್ರಿಯೆ ಉಂಟಾಗಲ್ಲ. ಜ್ಞಾಪ ಮಾಡ್ಕೊಳ್ಳಿ. ಕಣ್ಣು ನೋಡುತ್ತೆ ಅಂದ್ರೆ ನೋಡೋ ಕ್ರಿಯೆ ಕರ್ಮೇಂದ್ರಿಯ ಪ್ರಾಣನ ವ್ಯಾಪಾರ. ನೋಟ ಅರಿವಾಗುತ್ತಲ್ಲ, ರೂಪ ಜ್ಞಾನ, ಜ್ಞಾನ ಕ್ರಿಯೆ ಅಲ್ಲ. ಜ್ಞಾನ ಇದೆಯಲ್ಲ ಅದು ಚಕ್ಷರಿಂದಿಯದ್ದು, ನೋಟ ಕ್ರಿಯೆ ಇದೆಯಲ್ಲ ಅದು ಪ್ರಾಣಂದು. ಅಲ್ಲಿ 2 ಸೇರ್ಕೊಂಡಿದೆ. ಪ್ರಾಣ ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟು ಕ್ರಿಯೆಯೂ ಮಾಡ್ತಾನೆ. ಅಲ್ಲಿ ಅರಿವಾಗೋದು ಅನ್ನೋ ಆ ಅಂಶ ಮಾತ್ರ ಚಕ್ಷರಿಂದಿಯದ್ದು. ಅರಿವಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆಗೆ ಅರಿವಿಲ್ಲ. ಕ್ರಿಯೆ ಜಡ, ಅರಿವು ಅವಿಕ್ರಿಯ. ಅರಿವಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆಯಲ್ಲಿ ಚೇತನ ಇಲ್ಲ. ಅರಿವು ಕ್ರಿಯೆ ನಮ್ಗೆ ಸೇರ್ಕೊಂಡು. ಕಣ್ಣು ನೋಡುತ್ತೆ ಅಂದ್ರೆ ನೋಡೋ ಕ್ರಿಯೆನೂ ಮಾಡುತ್ತೆ, ನೋಡೋ ಅರಿವನ್ನು ಮಾಡ್ಕೊಳ್ಳುತ್ತೆ, ಅರಿವನ್ನು ಮಾಡ್ಕೊಳುತ್ತೆ, ಕ್ರಿಯೆಯನ್ನು ಮಾಡುತ್ತೆ ಹೇಳಬಾರ್ದು. ವ್ಯವಹಾರದಲ್ಲಿ ಹೇಳ್ತೀವಿ ನೋಡೋ ಕ್ರಿಯೆ ಅಂತ. ಆದ್ರೆ ಅಲ್ಲಿ ಅನುಭವದಲ್ಲಿ ಅರಿವಾಗೋದು, ಗೊತ್ತಾಯ್ತು ಅಂತ ಅವಗತಿ ಇದೆಯಲ್ಲ, ಜ್ಞಾನ ಮಾತ್ರ ಚಕ್ಷುರಿಂದ್ರಿಯಕ್ಕೆ ಸೇರಿದ್ದು. ಅದು ವ್ಯಾಪಾರವಲ್ಲ, ಪ್ರಾಣನ ನಿಮಿತ್ತವಾಗಿ ಆಗುವಂಥದ್ದು. ಇಲ್ಲಿಗೆ 10 ಇದಾಯ್ತು. ತಸ್ಯ ಚ ಈಶ್ವರಂ ಅಂತಸ್ಥಂ ಸಂಶಯ ಸಂಕಲ್ಪಾದಿ ಲಕ್ಷಣಂ ಮನಃ. ತಸ್ಯ ಕಸ್ಯ ದಶಸಂಖ್ಯಸ್ಯ ಇಂದ್ರಿಯಸ್ಯ ಈಶ್ವರಂ. 10 ಸಂಖ್ಯೆಯನ್ನುಳ್ಳಂತಹ ಇಂದ್ರಿಯಕ್ಕೆ ಈಶ್ವರ ಯಾರು? ಮನಸ್ಸು. ತಸ್ಯನ ಇಂದ್ರಿಯ ದಶಸಂಖ್ಯೆ, 10 ಸಂಖ್ಯೆಯನ್ನುಳ್ಳಂತಹ ಇಂದ್ರಿಯಕ್ಕೆ ಈಶ್ವರನಾದ, ಆಳುವನಾದ, ಒಡೆಯನಾದ ಮನಸ್ಸು. ಅದು ಅಂತಸ್ಥ, ಅದು ಕಾಣಲ್ಲ. ಒಳಗಿದ್ಕೊಂಡು 10 ಆಕ್ಟಿವೇಟ್ ಮಾಡುತ್ತೆ. ನೋಡೋದು, ಕೇಳೋದು, ಮೂಸೋದು, ಮಾತಾಡೋದು, ಕೇಳೋದು, ತಗೊಳ್ಳೋದು, ಓಡೋದು, ಬರೋದು. ಮನಸ್ಸು ಎಷ್ಟು ಫಾಸ್ಟಾಗಿ ಅದಕ್ಕೆ ಇದು ಮಾಡುತ್ತೆ ಅಂದ್ರೆ, ಕಮೆಂಟ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡುತ್ತೇನೆ. ಓಡುಕೊಳ್ಳೆ ಹಾವಿದೆ, ಓಡುಕೊಳ್ಳೆ ಟಕ್ಕನೆ ಹಾವು ಕೊಳ್ಳೆ ಹಾರ್ಬಿಟ್ಟು 10 ಅಡಿ ಹಾರ್ಬಿಡ್ತಾನೆ, ಓಡ್ಬಿಡ್ತಾನೆ. ಹಾವು ದೂರಕ್ಕೆ ಹೋಗಿ ಏನು ಅಲ್ಲಿಂದ ನೋಡ್ತಾನೆ, ಹತ್ತಿರದಲ್ಲಿದ್ದಾಗ ನೋಡಲ್ಲ. ಹಾವುಂದ ಓಡೋದು ಮುಂಚೆ ಶೀಘ್ರ ಬುದ್ಧಿ ಪಲಾಯನ, ಮುಂಚೆ ಕಾಲು ಬುದ್ಧಿ ಹೇಳ್ತಾನೆ, ಓಡೋ ಮುಂಚೆ ಇದು ಇರಬೇಡ ಅಂತ. ಆಮೇಲೆ ಅಲ್ಲಿ ನೋಡು, ಹಿಂಗ್ ನೋಡುದು, ಬ್ಯಾಟ್ ಬಿಟ್ಟು ನೋಡೋದು, ಇನ್ನೊಂದು ನೋಡೋದು, ಏನೋ ಮಾಡೋದು. ಒಟ್ಟು 10 ಇಂದ್ರಿಯಕ್ಕೂ ಒಳಗಿದ್ದುಕೊಂಡಿರುವ ತಸ್ಯಾನ ದಶೇಂದ್ರಿಯಸ್ಯ ಅಂತಸ್ಥವಾಗಿರುವ ಸಂಶಯ ವಿಕಲ್ಪಾದಿ ಲಕ್ಷಣ. ಮನಸ್ಸಿನ ಒಂದು ಕೆಲಸ ಏನೋ ಡೌಟ್ ಹೊಡೆಯೋದು, ಇದು ಹೀಗೋ ಅವ್ರು ಸರಿನೋ ಸರಿಯಲ್ವೋ, ಯಾಕೋ ಡೇಂಜರ್ ಕಾಣುತ್ತೆ, ಅವ್ರ ಸ್ವಭಾವ ಯಾಕೋ ಒಂಥರ ಕಾಣುತ್ತಲ್ಲ, ನಾನು ಹಾಗಿದ್ದಾರೆ ಅಂದ್ಕೊಂಡಿದ್ದೆ, ಅವ್ರು ಹೀಗಿಲ್ವಲ್ಲ, ಅವ್ರು ಹೇಗೇಗೋ ನಡ್ಕೊಳ್ತಾರಲ್ಲ, ಯಾಕೋ ಅವ್ರ ಭಯ ಆಗುತ್ತಲ್ಲ, ಅವ್ರ ನಡವಳಿಕೆ ತುಂಬ ಡೇಂಜರು, ಸಂಶಯ ಪಡುತ್ತೆ. ಆಮೇಲೆ ಸಂಕಲ್ಪ ಹೀಗೋ ಯಾಕೋ ಒಂದೊಂದ್ಸಲ ನೋಡಿದ್ರೆ ಸರಿನೋ ಅನ್ಸುತ್ತೆ, ಇನ್ನೊಂದ್ಸಲ ಡೇಂಜರು ಅನ್ಸುತ್ತೆ, ಯಾಕೋ ನೋಡಿದ್ರೆ ಸ್ವಲ್ಪ ದೂರ ಇದ್ದೇನೆ ವಾಸಿನಪ್ಪ ಅಂತ ಅನ್ಸುತ್ತೆ. ಈ ಸಂಶಯ ವಿಕಲ್ಪ ಈ ರೀತಿ ಮಾಡುವಂತಹ ಒಂದು ಇಂದ್ರಿಯ ಅದ್ಯಾವುದೋ ಆ ಮನಸ್ಸು. ಅದು ಬಹಳ ಸೂಕ್ಷ್ಮ, ಒಳಗಿದ್ದು ಯಾರಿಗೂ ತೋರಿಸ್ಕೊಳ್ಳಲ್ಲ. ತನಗೇನೇ ಸಂಶಯ ಇದ್ದು ಹೇಳ್ಕೊಳ್ಳಲ್ಲ, ತನಗೆ ಏನೇ ಇದ್ದಿದ್ರು ಮನಸ್ಸಿನಲ್ಲಿ ಏನೇ ಕಸಿಬಿಸಿ ಆದ್ರೂ ಏನೇ ಆದ್ರೂ ಕೂಡ ಅಲ್ಲೇ ಬಚ್ಚಿಟ್ಕೊಳತ್ತೆ. ಯಾರಿಗೂ ತಂದೆನಲ್ಲಿ ತೋರಿಸ್ಕೊಳಲ್ಲ, ಮಾಡ್ಕೊಳಲ್ಲ, ಹಾಗೇ ಕಾಪಾಡ್ಕೊಂಡು ಹಾಗೇ ನಿಂತ್ಕೊಳತ್ತೆ, ಹಂಗ ಆಡಿಸ್ಕೊಳತ್ತೆ. ಅಂತ ಒಂದು ಇಂದ್ರಿಯ ಅದು, 10ನೇ ಇಂದ್ರಿಯ ಅದು. ಮನಸ್ಸು ಒಳಗಿನ ಇಂದ್ರಿಯ, ಸೂಕ್ಷ್ಮವಾದ ಇಂದ್ರಿಯ ಅದು. ಸಂಶಯ ಸಂಕಲ್ಪಾದಿ ಲಕ್ಷಣ ಆ ಮಾಡೋದು ಅನ್ನುವಂಥ ಪ್ರಕಾರದಾದ ಇಂದ್ರಿಯ ಮನಸ್ಸು. ಏವಂ ಪ್ರಾಣಿನಾಂ ಕಾರ್ಯಂ ಕರಣಂಚ ಸೃಷ್ಟ್ವಾ ತಚ್ಚಿತ್ಯರ್ಥಂ ವೀರ್ಯವಾದಿ ಲಕ್ಷಣಂ ಅನ್ನಂ. ಈ ರೀತಿಯಾಗಿ ಈ 10 ಇಂದ್ರಿಯ ಒಳಗಿರುವ ಮನಸ್ಸನ್ನು ಸೃಷ್ಟಿ ಮಾಡಿ ಪ್ರಾಣಿಗಳಿಗೆ ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯ,
ಇವುಗಳನ್ನ ಸೃಷ್ಟಿ ಮಾಡಿ ಇವಳು ಬದುಕೊಂಡಿರ್ಬೇಕಲ್ಲ. ಸುಮ್ಮನೆ ಸೃಷ್ಟಿ ಮಾಡಿ ಬಿಟ್ಬಿಟ್ರೆ ಆಗಲ್ಲ. ಪ್ರತಿನಿತ್ಯ 4 ಗಂಟೆಗೆ 5 ಗಂಟೆಗೆ ಏನಾದ್ರು ಕೊಡ್ತಾ ಇರಬೇಕು. ಉಪಹಾರ, ಊಟ, ಇದಾದ ಊಟ. ಇನ್ ಬಿಟ್ವೀನ್ ಏನಾದ್ರು ಹಾಲು, ಕಾಫಿ, ಟೀ, ಇದು ಕಷಾಯ, ಅದು ಇದು ಕೊಡ್ತಾ ಇರ್ಬೇಕು. ಇಲ್ಲ ಚಿಪ್ಸು, ಅದು ಗೋಡಂಬಿ, ದ್ರಾಕ್ಷಿ, ಅದು ಇದು ಅಡುಗೆ ಮನೆ ಹೋಗಿ ಕೈ ಹಾಕ್ಬಿಟ್ಟು ಡಬ್ಬಿ ಕೈ ಹಾಕ್ಬಿಟ್ಟು ಹುರುಗಡ್ಲೆ ಗಿರ್ಗಡ್ಲೆ ತಗೊಂಡು ಮಾಡ್ತಾ ಇದ್ರೆ ಅದು ವ್ರೀಹಿ ಯಾವಾಗ ಭತ್ತ ಯಾವಾಗ ಗೋಧಿ ಇವುಗಳನ್ನೆಲ್ಲ ಇಟ್ಕೊಂಡಿರ್ತಕ್ಕಂತಹ ಅನ್ನ ಅದನ್ನು ಸೃಷ್ಟಿ ಮಾಡ್ದ. 16 ಕಲೆಗಳಲ್ಲಿ ಅನ್ನವೂ ಬಹಳ ಮುಖ್ಯವಾದದ್ದು. ಅನ್ನ ಇಲ್ಲದೆ ಹೋದ್ರೆ ಎಲ್ಲ ಅಲ್ಲಾಡೋಗ್ಬಿಡುತ್ತೆ. ಅನ್ನ ನವಯಂ ಸ್ಥಾತು ಅದನ್ನು ಅದು ಐತದಲ್ಲಿ ಮತ್ತೆ ಅನ್ನ. ನಾವು ಅನ್ನ ಇಲ್ಲದೆ ಹೋದ್ರೆ ನವಯಂ ಸ್ಥಾತು ಶಕ್ನುಮಃ ಅಂತಾರೆ. ನಾವು ನಿಂತ್ಕೊಳ್ಳೋಕೆ ಸಮರ್ಥರಲ್ಲ, ನಮಗೆ ಅನ್ನವನ್ನು ಸೃಷ್ಟಿ ಮಾಡು ಅಂದ. ಹೌದಾ ಅಂದ್ರೆ ಅನ್ನ ಸೃಷ್ಟಿ ಮಾಡಿದ ಅನ್ನವನ್ನ ಕಣ್ಣಿಂದ ಹಿಡಿಯೋಕೆ ಹೋದ್ರು. ಅದು ಓಡೋಯ್ತು, ಹಿಡಿಯೋಕ್ಕಾಗಲೇ ಇಲ್ಲ. ಒಂದ್ ವೇಳೆ ಕಣ್ಣಲ್ಲಿ ಹಿಡಿದು ಬಿಟ್ಟಿದ್ದೆ ನೋಡ್ತಾ ಶಕ್ತಿ ಬರ್ತಿದ್ರು. ಆಮೇಲೆ ಕಿವಿಯಿಂದ, ಮೂಗಿಂದ, ಬಾಯಿಂದ ಎಲ್ಲಾನು ಹಿಡ್ಕೋದ. ಪ್ರಜಾಪತಿ ಹಿಡಿಯೋಕೆ ಹೋದ, ಅಲ್ಲೂ ಸಿಗಲಿಲ್ಲ. ಆಮೇಲೆ ಬಾಯಿಂದ ಹಿಡ್ಕೊಂಡ್ಬಿಟ್ಟ, ಸಿಕ್ಕಾಕೊಂಡ್ಬಿಟ್ಟ. ಭತ್ತ, ಯವ, ಗೋಧಿ ಇತ್ಯಾದಿಗಳನ್ನೆಲ್ಲ ಈ ಪ್ರಕಾರವಾಗಿರ್ತಕ್ಕಂಥ ಅನ್ನವನ್ನ ಸೃಷ್ಟಿ ಮಾಡ್ದ. ಅನ್ನಾತ್ ಅದ್ಯಮಾನಾತ್ ವೀರ್ಯಂ ಸಾಮರ್ಥ್ಯಂ ಬಲಂ ಸರ್ವ ಕರ್ಮ ಪ್ರವೃತ್ತಿ ಸಾಧನಂ. ಆಮೇಲೆ ಅನ್ನದಿಂದ ಏನಾಯ್ತು, ತಿಂದಂತಹ ಅನ್ನವು ಸಪ್ತಧಾತುವಾಗಿ ಊರ್ಜ, ಬಲ ಅನ್ನೋದನ್ನು ತಂದ್ಕೊಡುತ್ತಲ್ಲ. ಅದುಂಟಾಗದೆ ಹೋದ್ರೆ ಯಾವ ಅಗ್ನಿಹೋತ್ರ ಮಾಡೋಕ್ಕಾಗಲ್ಲ, ದೇವ್ರ ಪೂಜೆನೂ ಮಾಡೋಕ್ಕಾಗಲ್ಲ, ಸಂಧ್ಯಾವಂದನೆ ಮಾಡೋಕ್ಕಾಗಲ್ಲ, ವೇದಾಧ್ಯನೂ ಮಾಡೋಕ್ಕಾಗಲ್ಲ, ಯಾವ್ದು ಲೌಕಿಕ ಕರ್ಮನೂ ಮಾಡೋಕ್ಕಾಗಲ್ಲ. ಎಲ್ಲಾ ಕರ್ಮಕ್ಕೂ ಬಲ ಬೇಕೇ ಬೇಕು. ಆ ಬಲವನ್ನು ಸೃಷ್ಟಿ ಮಾಡ್ದ. ವೀರ್ಯ ಮೇಲೆ ಸಾಮರ್ಥ್ಯ, ಬಲ, ಎಲ್ಲಾ ಪ್ರಾಣಿಗಳ ಕರ್ಮಗಳ ಎಲ್ಲಾ ಕರ್ಮದ ಪ್ರವೃತ್ತಿಗೆ ಸಾಧನ. ಹೇಳ್ಬೇಕು ಅಂದ್ರೆ ಹೇಳಕ್ಕೆ ಆಗದೆ ಹೋದ್ರೆ ಏನ್ ಮಾಡ್ತೀವೋ? ಹೇಳಕ್ ಬಲ ಬೇಕಲ್ಲ. ಇವು ಹೇಳೋಣ ಅಂತಂದ್ರೆ ಅಲ್ಲಾಡಕ್ಕೆ ಆಗಲ್ಲ, ಹೊರಳಕ್ಕೆ ಆಗಲ್ಲ, ಹೇಳಕ್ಕೆ ಆಗಲ್ಲ, ಕೂರಕ್ಕೆ ಆಗಲ್ಲ ಅಂದ್ರೆ ಆಯ್ತು, ಕತೆ ಮುಗೀತು, ಬಂತು. ಡೇಟ್ ಹತ್ರ ಬರ್ತಾ ಇದೆ, ತುತ್ತೂರಿದೆ. 4 ದಿವಸ 6 ದಿವಸ ಆಯ್ತು, 50 ಬಂತು ಅಂತ ಎಲ್ರಿಗೂ ಹೇಳ್ಬಿಡಿ, ಬರ್ತಾರೆ, ಎಲ್ಲ ಬಂದು ನೋಡ್ಕೊಂಡು ಹೋಗ್ಬಿಡ್ಲಿ ಅಂತ ಇಶ್ಯೂ ಮಾಡ್ಬಿಡುತ್ತೆ. ಹೇಳಕ್ಕೆ ಆಗಲ್ಲ, ಮಾತಾಡಕ್ಕೆ ಆಗಲ್ಲ ಅಂದ್ರೆ ಮುಗೀತು ಕತೆ. ಬಲ, ಸಾಮರ್ಥ್ಯ, ಕರ್ಮ ಪ್ರವೃತ್ತಿಗೆ ಬಹಳ ಮುಖ್ಯವಾಗಿರ್ತಕ್ಕದ್ದು. ಏಣಿ ಹತ್ತಿ ಮಾಡ್ಬೇಕಲ್ಲ, ಅದು ಬಿದ್ದು ಬಿಡ್ತೀನಿ ಭಯ ಬಿಡ್ತಲ್ಲ, ಅದೆಲ್ಲ ತದ್ವೀರ್ಯವತ ಅಂತ ಪ್ರಾಣಿನಾಂ ತಪಃ ವಿಶುದ್ಧಿ ಸಾಧನಂ ಸಂಕೀರ್ಯಮಾನಾನಾಂ. ಆಮೇಲೆ ತಪಸ್ಸನ್ನು ಸೃಷ್ಟಿ ಮಾಡ್ದಂತೆ. ಬಲ ಕೊಟ್ಮೇಲೆ ತಪಸ್ಸನ್ನು ಯಾತಕ್ಕೆ ಸೃಷ್ಟಿ ಮಾಡ್ದ ಅಂತಂದ್ರೆ ಆ ಪ್ರಾಣಿಗಳಿಗೆ ವಿಶುದ್ಧಿಗೆ ಕಾರಣವಾಗಿರ್ತಕ್ಕ ತಪಸ್ಸು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಶುದ್ಧಿ ಆಗ್ಬೇಕಾದ್ರೆ ಅದು ಇಂದ್ರಿಯ ಜಯ, ಮನೋಜಯ, ಅದು ಕೃಷ್ಣ ಚಾಂದ್ರಾಯಣ ತಪಸ್ಸು, ಬೇರೆ ಸ್ವಾಧ್ಯಾಯ ತಪಸ್ಸು, ಇವನ್ನೆಲ್ಲ ಮಾಡ್ಬೇಕು. ಯಾಕೆಂದ್ರೆ ವಿಕೀರ್ಯಮಾಣ ಅಂದ್ರೆ ಕಲಬೆರಕೆ ಇರುತ್ತೆ. ಈ ಬದುಕಿನಲ್ಲಿ ಯಾರ್ಯಾರ ಜೊತೆಯಲ್ಲೋ ಕೂಡ್ತೀವಿ, ಯಾರ್ಯಾರನ್ನ ಮುಟ್ಟಿಸ್ಕೊಳ್ತೀವಿ, ಯಾರ್ಯಾರ ಜೊತೆ ಅನ್ನ ತಿಂತೀವಿ, ಎಲ್ಲೋ ಅದು ಅಶುದ್ಧಿಕರವಾದ ಪಾಪ, ಉಪಪಾತಕ, ಮಹಾಪಾತಕ ಇತ್ಯಾದಿ ಅನೇಕ ತರಹ ಪಾಪ ಇದೆ. ಆ ಪಾಪಗಳೆಲ್ಲ ಬೆರಕೆ ಆಗ್ತಾ ಇರುತ್ತೆ. ಆ ಪಾಪವು ಬೆರಕೆ ಆದರೆ ಬೆರಕೆ ಆಗಿರ್ತಕ್ಕಂಥ ಪಾಪವನ್ನು ಕಾಚ್ಕೊಳ್ಳೋಕೆ ತಪಸ್ಸು ಮಾಡಬೇಕು. ಈ ವಿಕೀರ್ಯಮಾನಾನಾಂ ದೋಷಾಣಾಂ ವಿಶುದ್ಧಿ ಸಾಧನಂ ತಪಃ. ವಿಕೀರ್ಯಮಾನ ಅಂದ್ರೇನೋ? ಸಂಕೀರ್ಯಮಾನ ವಿಕೀರ್ಯಮಾನ ಅಲ್ಲ. ವಿಕೀರ್ಯಮಾನ ಅಂದ್ರೆ ಚೆಲ್ಲೋದು ಅಂತ, ಸಂಕೀರ್ಯಮಾನ ಅಂದ್ರೆ ಕಲಬೆರಕೆ ಆಗೋದು. ಕಲಬೆರಕೆ ಆಗಿರುವ, ನಮ್ಮಲ್ಲಿ ಬೆರೆತು ಹೋಗಿರುವ, ನಮ್ಮಲ್ಲಿ ದೇಹಕ್ಕೂ ಇಂದ್ರಿಯಕ್ಕೂ ಮನಸ್ಸಿಗೂ ಬುದ್ಧಿಗೂ ಅಂಟುಕೊಂಡಿರುವಂತಹ ಪಾಪಗಳಿವೆ. ಎಷ್ಟೋ ತರಹ ಪಾಪಗಳು. ಹಿಂಸೆ ಮಾಡಿರೋ ಪಾಪ, ಆಮೇಲೆ ಸುಳ್ಳು ಹೇಳಿದ ಪಾಪ, ಕಳ್ತನ ಪಾಪ, ಅಭಕ್ಷಭಕ್ಷಣ ಪಾಪ, ಇನ್ನೇನೋ ದೇಹದ ದುಃಖಕ್ಕೆ ಮಾಡೋದು ಪಾಪ. ಆ ಸಂಕೀರ್ಯಮಾನವಾದ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋಕ್ಕೆ ತಪಸ್ಸು ಅಂತ ಅನ್ನೋದನ್ನು ಕೊಟ್ಟ ಪರಮಾತ್ಮ. ಈ ತಪಸ್ಸನ್ನು ಮಾಡಿದ್ರೆ ನಿಮ್ಮ ದೇಹೇಂದ್ರಿಯ ಮನೋಬುದ್ಧಿಯೆಲ್ಲ ಶುದ್ಧವಾಗತ್ತೆ ಕಣ್ರಪ್ಪ, ಈ ತಪಸ್ಸನ್ನು ಇಟ್ಕೊಳ್ಳಿ ಅಂತೇಳಿ ತಪಸ್ಸನ್ನು ಸೃಷ್ಟಿ ಮಾಡ್ದ. ಅದನ್ನು ಸೃಷ್ಟಿ ಮಾಡದೆ ಹೋಗಿದ್ರೆ ತಪಸ್ಸು ಮಾಡೋಕ್ಕೆ ನಮ್ಗೆ ಅವಕಾಶ ಇರ್ತಿರ್ಲಿಲ್ಲ. ಈ ಸಂಕೀರ್ಯಮಾನಾನಾಂ ದೋಷಾಣಾಂ ವಿಶುದ್ಧಿ ಸಾಧನಂ ತಪಃ ತದಸೃಜತ. ಆಮೇಲೆ ಮಂತ್ರಾಹ ತಪೋ ವಿಶುದ್ಧಾಂತರ್ಬಹಿಃಕರಣೇಭ್ಯಃ ಕರ್ಮ ಸಾಧನ ಭೂತಾಃ ಋಗ್ಯಜುಸ್ಸಾಮ ಅಥರ್ವಾಂಗಿರಸಃ. ಮಂತ್ರಗಳು ಅಂದ್ರೆ ಋಗ್ಮಂತ್ರ, ಯಜುರ್ಮಂತ್ರ, ಸಾಮಮಂತ್ರ, ಅಥರ್ವಮಂತ್ರ ಅಂತ ಈ ಮಂತ್ರಗಳು. ಈ ಮಂತ್ರಗಳು ಎಂಥದ್ದು? ಯಾರು ತಪಸ್ಸಿನಿಂದ ಪರಿಶುದ್ಧರಾಗಿ ಒಳಗೂ ಹೊರಗೂ ಪರಿಶುದ್ಧರಾಗಿರ್ತಾರೋ ಅಂತಹ
ಅಂತರ್ಬಹಿಕರಣೇಭ್ಯ, ಅಂತಃಕರಣ ಬಹಿಕರಣ ಎರಡರಿಂದಲೂ ಶುದ್ಧರಾಗಿರ್ತಾರೋ ಅಂಥವರಿಗೆ ಕರ್ಮ ಮಾಡೋದಕ್ಕೆ ಸಾಧನವಾಗಿರುವ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ವೇದ ಇದೆಯಲ್ಲ, ಆ ವೇದದ ಮಂತ್ರಗಳು ಬೇಕು. ಅಗ್ನಿಹೋತ್ರ ಮಾಡೋಣ ಅಂದ್ರೆ ಮಂತ್ರವೇ ಇಲ್ಲ ಅಂತ ಅಗ್ನಿಹೋತ್ರ ಮಾಡ್ತಾನೆ. ದೇಶಪೂರ್ಣಿಮಾ ಮಾಡ್ಕೊಂಡು ಮಂತ್ರ ಇದರಿಂದ ಮಾಡ್ತಾನೆ ಬೇಕು. ಏನೋ ಬ್ರಹ್ಮಾಣಂತ್ವಾವೃಣೀಮಹೇ ಮುಂದಕ್ಕೆದು ಫಸ್ಟ್ ಭೂಪತೆ ಭುವನಪತೆ ಅಂಥೇಳಿ ಗಮನ. ಹೇ ಭೂಪತೆ, ಬ್ರಹ್ಮನಿಗೆ ಹಂಬೋದೆ. ಭೂಮಿಗೆ ಒಡೆಯನೇ, ಭೂಪತಿ ಭುವನಪತೆ, ಪ್ರಪಂಚಕ್ಕೆ ಒಡೆಯನಾಗಿರ್ತಕ್ಕವನು. ನಿನ್ನನ್ನು ಬ್ರಹ್ಮನನ್ನಾಗಿ ತಗೊಳ್ತಾ ಇದೀವಿ, ನೀ ಬ್ರಹ್ಮನಾಗಿ ಬಂದು ಕೂತ್ಕೋ ನಮ್ಮ ಯಜ್ಞಕ್ಕೆ. ಮಹತ್ವ ಭೂತಸ್ಯ ಪತೆ, ಮಹಾಭೂತಕ್ಕೂ ಪರ್ಯಾಗಿರ್ತಕ್ಕವನು ಬ್ರಹ್ಮನಾಗಿ ವರ್ಣನೆ ಅಂತೇಳಿ ಅದೇ. ಅವನು ಅಹಂ ಭೂಪತಿ, ಹೌದು ಅಂತ ನೀನು ಹೇಳಿದಾಗೆ ನಾನು ಅಂಥವನೇ ಅಂತಂತಾನೆ ಅವನು. ಇಂಥ ಇದು ಕರ್ಮಕ್ಕೆ ಸಾಧನವಾಗಿರುವ ಋಗ್ಯಜು ಸಾಮ ಸರ್ವಾಂಗಿರಸ ಮಂತ್ರಗಳನ್ನ ಸೃಷ್ಟಿ ಮಾಡಿಕೊಟ್ಟ. ಆಮೇಲೆ ಮಂತ್ರ ಸೃಷ್ಟಿ ಆದ್ಮೇಲೆ ಮಂತ್ರ ಕರ್ಮ, ತತಃ ಕರ್ಮ ಅಗ್ನಿಹೋತ್ರಾದಿ ಲಕ್ಷಣಂ. ಮಂತ್ರೇಶು ಕರ್ಮಾಣಿದ್ದಾನೆ, ಮಂತ್ರಗಳಲ್ಲೇ ಕರ್ಮ ಗೊತ್ತಾಗೋದು. ಕೃತವತಿ ಮಧ್ವರ್ಯೋ ಸುತಮಾಸ್ತ ಸ್ವ ಮಂತ್ರ ಅಂದ್ರೇನೋ, ಕೃತವತಿ ಶಬ್ದೇಶು ಯಮಾನೆ ಅಧ್ವರ್ಯು ಸುಚಂಗೃಹಾತಿ ಮಂತ್ರಲ್ಲೇ ಇದೆ. ಹೇ ಅಧ್ವರ್ಯೋ ಸುತಮ್ ಆಸ ತಗೋಪ್ಪ ಅಂತ ಘೃತಪತಿ ಶಬ್ದ ಇದೆ, ಅದು ಮಂತ್ರ. ಅದು ಮಂತ್ರದಲ್ಲೇ ಲಿಂಗ ಇದೆ, ತಗೋಬೇಕು ಇವಾಗ ಅಂತ. ಯಾಕಂದ್ರೆ ಸಂಸ್ಥೆ ಚೆನ್ನಾಗಿ ಕಲಿಬೇಕು. ನೀವು ಮೊಬೈಲ್ ಕಲ್ತ್ಕೊಂಡ್ಬಿಡ್ತೀರಾ. ಕರ್ಮಣಾಂ ಫಲಂ. ಅಗ್ನಿಹೋತ್ರ ಅದು ಕರ್ಮ ಸೃಷ್ಟಿ ಮಾಡ್ದ. ಕರ್ಮ ಮಾಡಿದ ಮೇಲೆ ಕರ್ಮಕ್ಕೆ ಫಲವಾಗಿರುವ ಎಲ್ಲಾ ಲೋಕಗಳನ್ನು ಸೃಷ್ಟಿ ಮಾಡ್ದ. ಯಾವ್ಯಾವ ಲೋಕ? ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ಸಾಧ್ಯ, ಪಿತೃಲೋಕ, ದೇವಲೋಕ. ಇದೆಯಲ್ಲೋ ಗೊತ್ತಿಲ್ವಾ? ಆಗಿಲ್ವಾ ಈ ಶಿಕ್ಷಾ ಬಲೆ ಬ್ರಹ್ಮಲ್ಲಿ ಆಗಿಲ್ವಾ? ಮನುಷ್ಯಾಣಾಮಾನಂದ ಪುತ್ರಾಂಚ ಲೋಕಲೋಕಾರ ಆಜಾನ ಜಾನಾನ್ ದೇವ, ಅದೆಲ್ಲ ಲೋಕಗಳೇ ಅದು. ತೇಷು ಚ ಸೃಷ್ಟಾನಾಂ ಪ್ರಾಣಿನ ನಾಮ ಚ ದೇವದತ್ತ ಯಜ್ಞದತ್ತ ಇತ್ಯಾದಿ. ಆಮೇಲೆ ಆ ಲೋಕಗಳಲ್ಲಿ ಹುಟ್ಟಿದ ಮೇಲೆ ಅವ್ರಿಗೊಂದು ಹೆಸರು ಕೊಡ್ಬೇಕಲ್ಲ. ಇವನು ದೇವದತ್ತ, ಇವನು ಯಜ್ಞದತ್ತ, ಅವನು ವಿಷ್ಣು ಮಿತ್ರ, ಅವನು ಸುರೇಶ್, ಇವನು ಕುಮಾರ, ಅವನು ಯಶ್, ಇವನು ತೇಜು, ಇವನು ಇನ್ನೊಂದು ಒಂದೊಂದಾಗಲಾಗ ಈ ಹೆಸರು ಅವನೇ ಇಟ್ಟಿದ್ದು. ಯೋ ದೇವಾನಾಂ ನಾಮಧಾ, ನಾಮಧಾನೇನೋ ನಾಮಾನಿ ಧತ್ತೆ. ಇಟ್ಟವನು ಕರ್ತೃ ಉಳ್ಳವನ ಬೌರಿ ಅಲ್ಲ. ಯೋ ದೇವಾನಾಂ ನಾಮ, ಇವನು ಇಂದ್ರ, ಇವನ ಅಗ್ನಿ, ಇವನು ಯಮ, ಇವನೇ ಇಟ್ಟವನು. ಏಕ ಏವ, ಅವನೊಬ್ಬನೇ, ಇನ್ನೊಬ್ಬನಿಲ್ಲ. ದೇವರ ಹೆಸರಿಟ್ಟವನು. ಭುವನಾಯಂತಿ ಅನ್ಯ ಭುವನ ನೀಲೆ, ಪ್ರಪಂಚಗಳು ಅವನ್ನೇ ಅನುಸರಣೆ ಮಾಡುತ್ತಂತೆ. ಎಲ್ಲೋ ಅವನ್ನೇ ಅನುಸರಣೆ ಪರಮಾತ್ಮನ. ದೇವದತ್ತ, ಯಜ್ಞದತ್ತ ಮುಂತಾದ ನಾಮವನ್ನು ಸೃಷ್ಟಿ ಮಾಡೋದು. ಇಲ್ಲಿ 16 ಆಯ್ತು. ಎಲ್ಲಿಂದ? ಪ್ರಾಣನಿಂದ. ಆಮೇಲೆ ಮೇತಾಹ ಪ್ರಾಣಿನಾಂ ಕಲಾಹ ಪ್ರಾಣಿನಾಂ ಅವಿದ್ಯಾದಿ ದೋಷ ಬೀಜಾಪೇಕ್ಷೆಯ ಸೃಷ್ಟಾಃ. ಅವಿದ್ಯಾದಿ ಹೇಳ್ರೋ, ದೋಷ ಬೀಜಾಪೇಕ್ಷೆಯ ಬರ್ಕೋ, ಅವಿದ್ಯಾದಿ ಬರ್ಕೋ, ದೋಷ ಬೀಜಾಪೇಕ್ಷೆಯ ಸೃಷ್ಟಾಃ ತೈಮಿರಿಕ ದೃಷ್ಟಿ ಸೃಷ್ಟ ಇವ ದ್ವಿಚಂದ ಮಶಕ ಮಕ್ಷಿಕಾದ್ಯಾಃ ಸ್ವಪ್ರದೃಕ್ ಸೃಷ್ಟ ಇವ ಚ ಸರ್ವ ಪದಾರ್ಥಾಃ ಪುರಸ್ತಸ್ಮಿನ್ನೇವ ಪುರುಷೇ ಫಲೀಯಂತೆ ಹಿತ್ವಾ ನಾಮರೂಪಾದಿ ವಿಭಾಗಂ. ಏವಂ ಈ ರೀತಿಯಾಗಿ ಏತಾಹಾನ ಈ ಮೇಲೆ ಹೇಳಿದ್ದಾದ ಕಲೆ 16 ಕಲೆಗಳು. ಇಂಥ ಪ್ರಾಣಿಗಳಿಗೆ ಇರ್ತಕ್ಕಂತಹ ಕಲೆಗಳು ಎಲ್ಲಾ ಪ್ರಾಣಿಗಳಲ್ಲೂ ಇದೆ. 16 ಕಲೆಗಳು, 16 ಅಂಶವೂ ಇದೆ. ಪಂಚಭೂತಾಂಶ ಇದೆ, ಕರ್ಮಾಂಶ ಇದೆ, ಲೋಕಾಂಶ, ನಾಮ ಇದೆ, ಎಲ್ಲ ಇದೆ. ಇದು ಅವಿದ್ಯಾ ಆದಿ. ಅವಿದ್ಯಾ ಕಾಮ ಕರ್ಮವೇ ಅವಿದ್ಯಾದಿ. ಎಕ್ಸೆಟ್ ಆದಿನ ಮೊದಲಾದ ಅವಿದ್ಯೆಯೇ ಮೊದಲಾದ ದೋಷ. ಅದು ಸ್ವರೂಪಕ್ಕೆ ಸೇರಿಲ್ಲವಾದ್ರಿಂದ ಅದು ದೋಷ. ಆ ದೋಷವೇ ಬೀಜ, ಕಾರಣ. ಅದರ ಅಪೇಕ್ಷೆಯಿಂದ ಎಲ್ಲರೂ ಉಂಟಾಗಿದ್ದಾರೆ. ಎಲ್ಲ ಜೀವರು ಉಂಟಾಗಿರೋದು, 16 ಕಲೆ ಉಂಟಾಗಿರೋದು, ಲೋಕಗಳು ಉಂಟಾಗಿರೋದು ಈ ಅವಿದ್ಯಾದಿ ದೋಷ ಬೀಜದಿಂದ ಉಂಟಾಗಿರೋರು.
ಈ ಸೃಷ್ಟರಾಗಿದ್ದಾರಲ್ಲ, ಇವು ಯಾವ ರೀತಿ ಸೃಷ್ಟರಾಗಿದ್ದಾರೆ ಅಂತ ಕೇಳಿದ್ರೆ, ನಿಜವಾಗಿ ಕುಂಬಾರ ಮಡಕೆ ಮಾಡ್ದಂಗೆ ಅದು ಕಾರ್ಪೆಂಟು ಮಂಚ ಮಂಟಪ ಮಾಡ್ದಂಗೆ ಮಾಡಿದಾರೆ ಅಂತ ಅನ್ಕೋಬೇಡಿ. ತೈಮಿರಿಕ ದೃಷ್ಟಿ ಸೃಷ್ಟ ಇವಾನ್. ತೈಮಿರಿಕ ಅಂದ್ರೆ ಕಣ್ಣಿನ ಪೊರೆಯಿಂದ. ಹೇಗೆ ಇದು ನಮ್ಮ ಸ್ವಾಮಿಗಳು ಆಗ್ತಿತ್ತಂತೆ. ಆ ಸ್ವಾಮಿಗಳಿಗೆ 85-90 ಪುಸ್ತಕ ಓದ್ತಿರ್ಬೇಕಾದ್ರೆ ಅಲ್ಲೇನೋ ನೊಣ ಕೂತಿಯನ್ನು ಹೀಗೀಗೆ ಚಿಕ್ತಾ ಇದ್ರಂತೆ. ಅದು ಯಾಕೋ ಈ ನೊಣ ಹೋಗೋದೇ ಇಲ್ಲ ಕಣ ರಾಜು, ಯಾಕೋ ಹೋಗೋದೇ ಇಲ್ಲ ಕಣ, ಇದಕ್ಕೇನೋ ಕಾಲ್ಗಿರಿ ಮುರಿದಿರ್ಬೇಕು ನೋಡು ಅಂದ್ರು. ಇಲ್ಲ, ಇಲ್ಲಿ ನೊಣನೂ ಇಲ್ಲ ಏನೂ ಇಲ್ಲ ಅನ್ನೋರು. ಅವ್ರು ಏನಾಗ್ಬಿಡ್ತೀವಿ ಅಂದ್ರೆ ಅಕ್ಷರ 2-3 ಅಕ್ಷರ ಕೂಡ್ಬಿಟ್ಟು ನೊಣದಂತೆ ಕಾಣ್ತಾ ಇತ್ತಂತೆ. ಅಕ್ಷರ ಕೂಡ್ಬಿಟ್ರೆ ಕಪ್ಪಾಗಿ ನೊಣ ಅಂತ ನೊಣ ಕೂತಿದೆ ಅಂತ. ತೈಮಿರಿಕ. ತಿಮಿರ ಅಂದೇನೋ ಪೊರೆ, ತಮಿಳಲ್ಲಿ ತಿಮಿರ. ಆ ಕಣ್ಣು ಪೊರೆ ಬಂದವ್ರು ಏನಾಗುತ್ತೆ ಅಂದ್ರೆ ಮಧ್ಯೆ ಹೋಲ್ ಇರುತ್ತೆ, ಆ ಬಾಕಿದೆಲ್ಲ ತುಂಬ್ಕೊಂಡಿರುತ್ತೆ. ಆ ಹೋಲಿಂದ ಕಾಣುತ್ತಲ್ಲ, ಆ ಹೋಲಿಂದ ಕಂಡಾಗ ಏನಾಗುತ್ತೆ ಅಂದ್ರೆ 3-4 ಹೋಲಿನ ಕಂಡ್ರೆ 3-4 ಇದೆ ಅನ್ಸ್ಬಿಡುತ್ತೆ. ಒಂದೇ ವಸ್ತು ಹೇಗೆ ಹೀಗೆ 2 ಕೈ ಇಟ್ಟು ಹೀಗೆ ಮಾಡಿ ಈ ಕಡೆ ಒಂದು 2 ಕಾಣುತ್ತೆ. ಹಾಗೆ ಈ ಕಣ್ಣಲ್ಲಿ ಪೊರೆ ಬಂದ್ಬಿಟ್ಟು ಆ ಪೊರೆ ಮಧ್ಯೆ ಜೇಡ್ರ ಬಲೆಂಗೆ ಮಧ್ಯೆ ತೂತ ಇದ್ರೆ ಆ ತೂತಿನ ನೋಡ್ತಿರುವಂತಹ ದೃಷ್ಟಿಗೆ ಆ ಪದಾರ್ಥ 2, 3, 4, 5 ಕಾಣುತ್ತೆ. ಯಾಕೋ 2-3 ಚಂದ್ರ ಕಾಣುತ್ತೆ, ಯಾಕೋ 2-3 ಜನ ಕಾಣ್ತಾರೆ ಅಂತ. 2-3 ಚೆನ್ನಾಗಿ ಕಾಣೋದು ಎಲ್ಲ ಆಗೋದು ಉಂಟು. ನಮ್ಮ ಈ ದೃಷ್ಟಿ ಸೃಷ್ಟ ಕಣ್ಣಿನ ಪೊರೆಯ ದೃಷ್ಟಿಯಿಂದ ಉಂಟಾದ ದ್ವಿಚಂದ್ರ, 2 ಚಂದ್ರ. ಮಶಕ ಅಂದ್ರೆ ಸೊಳ್ಳೆ, ಮಕ್ಷಿಕ ಅಂದ್ರೆ ನೊಣ. ಆದಿಯಿಂದ ಎಲ್ಲ ಪದಾರ್ಥ ವ್ಯಕ್ತಿಗಳೆಲ್ಲ ಈ ರೀತಿ ಯಾವ ರೀತಿ ಕಣ್ಣಿನ ಪೊರೆಯಿಂದ ಸೃಷ್ಟ ಆಗಿರೋರೋ ಅದೇ ರೀತಿ ಈ ಎಲ್ಲಾ ಕಲೆಗಳು, ಎಲ್ಲಾ ಲೋಕಗಳು ಅವಿದ್ಯಾದಿ ದೋಷ ಬೀಜದಿಂದ ಉಂಟಾಗಿರುವವರು. ಪರಮಾರ್ಥವಾಗಿ ಯಾವುದು ಉಂಟಾಗಿಲ್ಲ, ಏನು ಉಂಟಾಗಿಲ್ಲ, ಎಂಥದ್ದು ಬಂದಿಲ್ಲ, ಇಲ್ಲೇನು ಇಲ್ಲೂ ಇಲ್ಲ. ಇರೋದೆಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮ. ತದ್ವ್ಯತಿರಿಕ್ತವಾಗಿ ಏನೇನು ಇಲ್ಲ. ಅವಿದ್ಯಾದಿ ದೋಷವುಳ್ಳವರಿಗೆ ಎಲ್ಲ ಬಂದಿದೆ, ಆಗಿದೆ, ತೋರುತ್ತೆ, ಕಾಣುತ್ತೆ, ವ್ಯವಹಾರ ಬರುತ್ತೆ ದೋಷದಿಂದ. ಅಥವಾ ಸ್ವಪ್ನದಕ್ಕೆ ಸೃಷ್ಟ ಇವ. ಸ್ವಪ್ನವನ್ನು ಕಾಣುವ ಆತನಿಗೆ ತತ್ಕಾಲದಲ್ಲಿ ಪ್ರಾಣಿಗಳು, ಮನುಷ್ಯರು, ಜನರು, ಗಿಡಮರ ಬಳ್ಳಿಗಳು, ಪಕ್ಷಿಗಳು ಕಾಣ್ತಾ ಇರಲ್ಲ. ಆ ರೀತಿ ಕಂಡವರು ಅಂತ ಇಟ್ಕೊಳ್ಳಿ. ಒಟ್ಟು ಎಲ್ಲಾ ಪದಾರ್ಥವು ಈ ರೀತಿ ಸೃಷ್ಟ ಆಗಿರೋರು ಅಂತಾಗಿ ಕೊನೆಗೆ ಸೃಷ್ಟಿಯಾಗಿರ್ತಕ್ಕಂಥವಳು ಎಲ್ಲ ಅಡಗತ್ವೆ. ಎಲ್ಲಿಂದ ಉಂಟಾಗಿದ್ದು ಅಲ್ಲೇ ಅಡಗತ್ತಾನೆ. ಹಾಗೆ ತಸ್ಮಿನ್ನೇವ ಪುರುಷೇ ಪ್ರಲೀಯಂತೆ. ಯಾವ ಪುರುಷನಿಂದ ಪರಮಾತ್ಮನಿಂದ ಉಂಟಾಗಿದ್ವೋ ಆ ಪರಮಾತ್ಮನಲ್ಲೇ ಪುರುಷನಲ್ಲೇ ಎಲ್ಲ ಅಡಗತ್ತೆ. ಅಂದ್ರೆ ನಿಜವಾಗಿ ಬಂದದ್ದು ಅಡಗಲ್ಲ, ಅದು ತೋರಿಕೆ ಬಿಟ್ಟೋಗುತ್ತೆ. ತೋರ್ತಾ ಇತ್ತಲ್ಲ, ತೋರಿಕೆ ನಿಂತು ಹೋಗುತ್ತೆ, ತೋರಲ್ಲ. ಆ ಪರಮಾತ್ಮ ಒಂದಾಗ್ಬಿಡುತ್ತೆ. ಸುಷುಪ್ತಿಯಲ್ಲಿ ಹೇಗೆ ಒಂದಾಗುತ್ತೋ ಜ್ಞಾನದಲ್ಲಿ ಆತ್ಮದೆಲ್ಲ ಒಂದಾಗ್ಬಿಡುತ್ತೆ. ವಿವೇಕದಿಂದ ಎಚ್ಚೆತ್ತವನಾಗಿದ್ದೇ ಯಾವುದು ಆತ್ಮದಿಂದ ಬೇರೆಯಾಗಿಲ್ಲ ಕಂಡ್ಕೊಂಡ್ಬಿಡ್ತಾನೆ. ಇದಕ್ಕೆ ಹೇಗೆ ಕಂಡ್ಕೊಳ್ತೇನೆ? ಹಿತ್ವ ನಾಮರೂಪಾದಿ ವಿಭಾಗ, ಹೆಸರು, ಆಕಾರ, ಕ್ರಿಯೆ, ಜಾತಿ ಎಲ್ಲ ವಿಭಾಗವನ್ನು ಬಿಟ್ಕೊಂಡು ಪುರುಷ ಇತ್ಯೇವಂ ಪ್ರೋಚ್ಯತೆ. ಪರಿಪುರುಷ ಪರಮಾತ್ಮ ಅಂತ ಅನ್ಸ್ಕೊಳ್ಳುತ್ತೆ. ಹಾಗೆ ಕೇಳ್ತಿರೋ ಕಥಂ ಸ ಯಥಾ ಇಮಾಹ ನದ್ಯಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ವಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ಯೇವಂ ಪ್ರೋಚ್ಯತೆ. ಏವಮೇವಾಸ್ಯ ಪರಿದ್ರಷ್ಟುರಿಮಾಃ ಷೋಡಶಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಷ್ಟಂ ಗಚ್ಚಂತಿ ವಿದ್ಯೇತೆ ತಾಸಾಂ ನಾಮರೂಪೇ ಪುರುಷ ಇತ್ಯೇವಂ ಪ್ರೋಚ್ಯತೆ. ಸ ಏಷಃ ಅಕಲೋ ಅಮೃತೋ ಭವತಿ ತದೇಷ ಶ್ಲೋಕಃ. ಯಥಾ ಇಮಾ ನದ್ಯಃ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ವಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ಯೇವಂ ಪ್ರೋಚ್ಯತೆ. ಏವಮೇವಾಸ್ಯ ಪರಿದ್ರಷ್ಟುರಿಮಾಃ ಷೋಡಶಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ವಿದ್ಯೇತೆ ತಾಸಾಂ ನಾಮರೂಪೇ ಪುರುಷ ಇತ್ಯೇವಂ ಪ್ರೋಚ್ಯತೆ. ಸಹೇಶೋ ಅಕಲೋ ಮೃತೋ ಭವತಿ ತದೇಷ ಶ್ಲೋಕಃ. ಸಹ ಯಥಾ ಇಮಾಃ ನದ್ಯಃ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರಃ ಇತಿ ಏವಂ
ಪ್ರೋಚ್ಯತೆ ಪ್ರೋಚ್ಯತೆ ಹೇಗೆ ಯಾಕಂದ್ರೆ ಏವಮೇವ ಏವಂ ಏವ ಅಸ್ಯ ಪರಿದ್ರಷ್ಟುಃ ಇಮಾಃ ಷೋಡಶಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ಯೇತೆ ಚ ಆಸಾಂ ನಾಮರೂಪೇ ಪುರುಷಃ ಇತಿ ಏವಂ ಪ್ರೋಚ್ಯತೆ ಸಹ ಏಷಃ ಅಕಲಃ ಅಮೃತಃ ಭವತಿ ತತ್ ಏಷಃ ಶ್ಲೋಕಃ. ಸಹ ದೃಷ್ಟಾಂತ ಅಂತ. ಅದಕ್ಕೆ ದೃಷ್ಟಾಂತ ಯಥಾ ಹೇಗಪ್ಪ ಅಂದ್ರೆ ಇಮಾಹ ನದಿ ಇಲ್ಲಿ ಇದೆಯಲ್ಲಪ್ಪ ಗಂಗಾ ಯಮುನಾ ಕಾವೇರಿ ತುಂಗಾ ಭದ್ರಾ ಕೃಷ್ಣ ಅಂತ ಹೇಳಿ ನದಿಗಳಿದೆ. ಇಮಾಹ ಅಂತ ಅಭಿನಯ ಮಾಡ್ತಾ ಇದ್ದ ಶ್ರುತಿ. ಇಲ್ಲಿ ಇದೆಯಲ್ಲಪ್ಪ ಈ ಭೂಲೋಕದಲ್ಲಿ ನದಿಗಳು, ಈ ನದಿಗಳೆಲ್ಲ ಸ್ಯಂದಮಾನ ಸ್ಯಂದೂ ಪ್ರಸ್ರವಣೆ ಫ್ಲೋಟಿಂಗ್ ಹರಿತಾ 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 ಹರ್ಕೊಂಡು ಹೋಗಿ ಸಮುದ್ರಾಯಣ ಸಮುದ್ರಂ ಅಯನಂ ಯಾಸಾಂತಾಹ ಅಯನಂ ನಾಮ ಗಮನಂ ಏಕೀಭಾವ ಗಮನಂ ಒಂದಾಗುವ ಜಾಗ. ಸಮುದ್ರವನ್ನೇ ಓಡುತ್ತಂತೆ ಗುರುಂಹಂತಿ ಭಸ್ವಾಹ ಭೀಮಂ ವಹಂತಿ ಭಸ್ವಾಹ ಬುರುಬುರು ಓಡುತ್ತಂತೆ. ನಮ್ಮ ಅಮ್ಮ ಅಲ್ಲಿದ್ದಾರೆ, ನಮ್ಮ ಅಮ್ಮನ ನೋಡ್ಬೇಕು ಅಂತ ಹೇಳಿ ನದಿಗಳೆಲ್ಲ ತಮ್ಮ ತಾಯಿಯಾದ ಸಮುದ್ರ ಮುಖಮಸ್ತ ಅಲ್ಲಿ ಓಡುತ್ತಂತೆ. ನಾನು ಅಲ್ಲಿ ಹೋಗ್ತೀನಿ ನಮ್ಮ ಅಮ್ಮನ ನೋಡೋಕೆ. ಹೇಗೆ ರಜಾ ಬಂದ್ ಕೂಡಲೇ ಬೇಸಿಗೆಯಲ್ಲಿ ತಾಯಿಂದರು ಮಕ್ಳು ಕರ್ಕೊಂಡು ತವ್ರ ಮನೆ ಓಡ್ತಾರಂತೆ. ಹೌದು ಅಮ್ಮನೂ ಹೌದು, ಪುಲ್ಲಿಂಗೂ ಹೌದು ಸ್ತ್ರೀಲಿಂಗೂ ಹೌದು. ಆಗ್ಬೋದು ಅಪ್ಪ ಅಮ್ಮನ ಜಾಗಕ್ಕೆ ಹೋಗ್ಬೇಕು ಅಂತ ಓಡಿಸ್ತಾರಂತೆ, ಕಾರಣ ಜಾಗಕ್ಕೆ ಓಡಿಸ್ತಂತೆ. ಹಾಗೆ ಸಮುದ್ರ ಆಯನ ಸಮುದ್ರವೇ ಮೂಲ ಸ್ಥಾನ ಅಂತ ಓಡಿಸ್ತೀವಿಯೋ. ಆಮೇಲೆ ಸಮುದ್ರಂ ಪ್ರಾಪ್ಯ ಅಲ್ಲಿ ಹೋದ್ಮೇಲೆ ಅಮ್ಮ ನನ್ನ ಅಡುಗೆ ಮಾಡೋದು ನಡ್ಬೇಡ, ನಾನು ಪೂರ 6 ತಿಂಗಳು ನಮ್ಮ ಮನೇಲಿ ಅಡುಗೆ ಮಾಡಿ ಬೇಜಾರು, ನಾ ಇಲ್ಲಿ ಬಿಟ್ಟು ನಿಮ್ಮ ಜೊತೆ ಊಟ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅಮ್ಮನ ಹತ್ರ ಚೆನ್ನಾಗಿ ಮಾಡಿಸ್ಕೊತಾರೆ. ದಿನ ಒಂದು ಒಚ್ಚಾವಿಗೆ ಒಳಕಟ್ಟೆ ಇವರು ಅಸ್ತಾಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಮ್ಮನ ಜೊತೆ ಹೋಗಿ ಮಲ್ಕೊಂಡ್ಬಿಟ್ಟು ಏನು ತಮ್ಮ ಹೆಸರು ಹೇಳವ, ನಾನು ಗಂಗಾ ಅಂತ ಹೇಳ್ಕೊಳ್ಳಲ್ಲ, ಯಮ ಅಂತ ಹೇಳ್ಕೊಳ್ಳಲ್ಲ, ತುಂಗಾ ಭದ್ರಾ ಅಂತ ಹೇಳ್ಕೊಳ್ಳಲ್ಲ. ಸಮುದ್ರಗೊಮ್ಮೆ ಎಲ್ಲ ಅಮ್ಮನ ಮೆಟ್ಲಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಅಮ್ಮನ ತೊಳೆ ಮೇಲೆ ಮಲ್ಕೊಂಡ್ಬಿಟ್ಟು ಅಸ್ತಂಗಚ್ಚಂತಿ ಅದರ್ಶನಂಗಚ್ಚಂತಿ ಕಣ್ಣು ಕಾಣದೇ ರೂಪ ಮಾಡ್ಕೊಂಡ್ಬಿಡ್ತಾರೆ. ವಿದ್ಯೇತೆ ಆಶಾನ್ ನಾಮರೂಪೆ ಇವಳ ಹೆಸರು ರೂಪ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಏನಿಲ್ಲ ಅಲ್ಲಿ ಸಮುದ್ರ ಇತ್ಯವು ಎಲ್ಲ ಸಮುದ್ರ ಒಂದೇ, ಅದೊಂದು ರೂಪ ಅಂತ ಹೇಳಿ ಅಲ್ಲಿ ಸಿಕ್ಕೊಳ್ತದೆ. ಈ ರೀತಿ ಹೇಳಲ್ಪಡಿಸ್ತೀಯೋ. ಏವಮೇವ ಅದೇ ರೀತಿ ದಾಷ್ಟಾಂತಕದಲ್ಲೂ ಈ ಪರಿದೃಷ್ಟು ಪರಿಸಮಂತಾ ದೃಷ್ಟ ಎಲ್ಲಾ ಕಡೆಯಿಂದ ಚೈತನ್ಯ ರೂಪದವನಾದ ಪರಮಾತ್ಮ ಅಂತ ಅರ್ಥ. ಪರಿಯಿಂದ ಸಮಂತಾದಿಂದ ಎಂಟೈರ್ ಅಂತ ಸ್ವಲ್ಪ ಸಂಪೂರ್ಣವಾಗಿ ನೋಡುವಾತನು ಕಾಣುವಾತನಾದ ಪರಮಾತ್ಮನ ದಷ್ಟು ಅಸ್ಯ ಷಷ್ಠಿಗೆ ನೋಡುವಾತನಾದ ಇವನಿಗೆ ಇಮಾಹ ಷೋಡಶ ಕಲಾಹ ಈ 16 ಕಲೆಗಳು ಕೂಡ ಇವೆಲ್ಲ ಪುರುಷಾಯಣರು. ಪುರುಷನೇ ಅಯನ, ಹೇಗೆ ನದಿಗಳಿಗೆ ಸಮುದ್ರ ಅಯನವೋ ಕಲೆಗಳಿಗೆ ಪುರುಷನ ಅಯನ ಜಾಗ. ಆ ಪುರುಷನ್ ಪ್ರಾಪ್ಯ ಪರಮಾತ್ಮನ ಸೇರಿಬಿಟ್ಟು ಅವರು ಒಂದಾಗಿ ವಿದ್ಯೆಗೆ ಆಹ ನಾಮರೂಪೆ. ಇವಳ ಪಂಚಭೂತಾಂಶ ಹೆಸರಿಲ್ಲ, ಆಕಾರ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಗುಣ ಇಲ್ಲ, ಏನೇನಿಲ್ಲ. ಪುರುಷ ಇತ್ಯೇವಂ ಪ್ರೋಚ್ಯತೆ. ಎಲ್ಲ ಏನಪ್ಪ ಪುರುಷ ಪರಮಾತ್ಮ ಅಷ್ಟೇ. ಅವನ ಹೆಸರೇ ಪೂರ್ಣಂ ಅನೇನ ಸರ್ವಂ ಪುರಿ ಶೇತೇತಿ ಪುರುಷ ಪೂರ್ವಂ ಓಷಧಿ ಪುರುಷ ಪೂರ್ವಂ ಆಸಮಿತಿ ಪುರುಷ. ಮೊದಲೇ ಎಲ್ಲ ಪಾಪ ಸುಟ್ಟು ಹಾಕೊಂಡ್ಬಿಟ್ಟ, ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾನೆ, ಪಟ್ಟಣೊಳಗಿದ್ದಾನೆ. ಅವನು ಪುರುಷ ಅಂತ ಹೇಳಿ ಅನಿಸ್ಕೊಂಡು ಸಯೇಷ. ಆಮೇಲೆ ಅವನು ಅಲ್ಲೊಂದಾದಾಗ ಆ ಕಲಹ ಅವನಿಗೆ ಯಾವ ಪ್ರಾಣಾದಿ ಕಲೆ ಇಲ್ಲ, ಅಮೃತನು ನಾಶರಹಿತನು ಎಂದೆಂದಿಗೂ ಇರ್ತಕ್ಕವನಾದ ರೂಪದವನಾಗುತ್ತಾನೆ ಅಂತ ಹೇಳ್ತಾ ಈ ವಿಷಯಕ್ಕೆ ಮುಂದಿನ ಮಂತ್ರವೂ ಕೂಡ ಬಂದಿದೆ. ಸದೇಶ ಶ್ಲೋಕ ಅನ್ನೋದು ಈ ವಿಷಯಕ್ಕೆ ಅರಾಯವರ್ಸಲಾಭ ಅಂತ ಬಂದಿದೆ. ಸಹ ದೃಷ್ಟಾಂತ. ಆ ದೃಷ್ಟಾಂತ ಹೇಗಪ್ಪ ಅಂತಂದ್ರೆ ಯಥಾ ಲೋಕೆ ಇಮಾಹ ನದ್ಯ ಸಿಂಧಮಾನಾಃ ಸ್ರವಂತ್ಯಃ ಸಮುದ್ರಾಯಣಾಃ ಸಮುದ್ರ ಏವ ಅಯನಂ ಗತಿಃ ಆತ್ಮಭಾವಃ ಯಾಸಾಂತಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಉಪಗಮ್ಯ ಅಸ್ತಂ ಅದರ್ಶನಂ ನಾಮರೂಪ ತಿರಸ್ಕಾರಂ ಗಚ್ಚಂತಿ. ಹೇಗೆ ಲೋಕದಲ್ಲಿ ಈ ಗಂಗಾದಿ ನದಿಗಳೆಲ್ಲವೂ ಯಾವತ್ ಮಕ್ಕಳ ಯಾವತ್ ಹೊಡಿ ಪ್ರಾಪ್ತ ಕೃತ ಅರ್ಥ ಅನ್ನೋದಕ್ಕೆ ಪಡೆಯಲ್ಪಟ್ಟ ಪಡ್ಕೊಳ್ಳೋದು ಅರ್ಥ ಏನೋ ಪ್ರಾಪಣಂ. ಯಾವುದು
ಅನ್ಲ್ಯೂಟ್ ವೆರಿ ಗುಡ್. ಇಲ್ಲಿ ಈ ನದಿಗಳು, ಗಂಗಾಜಿ ನದಿಗಳು ಹರಿತಾ ಹರಿತಾ ಹೋಗ್ತಾ ಹೋಗ್ತಾ ಸಮುದ್ರಾಯಣ, ಸಮುದ್ರಕ್ಕೆ ಸೇರಿದವರಾಗಿ ಸಮುದ್ರವೇ ಅವರಿಗೆ ಆಯನ ಗತಿ ಸ್ಥಾನ, ಹೋಗೋ ಸ್ಥಾನ ಆಗಿ ಯಾವುದಕ್ಕೂ ಅದು ಸಮುದ್ರಾಯಣರು ಅವರು ಸಮುದ್ರವನ್ನು ಪಡ್ಕೊಂಡು ಉಪಗಮ್ಯ ಸೇರಿ ಒಂದಾಗಿ ಸದ್ಯ ಆಯಾಸ ಹರಿದು ಹರಿದು ಸುಸ್ತಾಗಿತ್ತು. ಇವಾಗ ಹರಿದು ಸುಸ್ತು ಹೋಯ್ತು. 2,500 ಕಿಲೋಮೀಟರ್ ಹರ್ಕೊಂಡ್ಬಂದಿತ್ತು. ಹಿಮಾಲಯದಿಂದ ಗಂಗಾಸಾಗರಕ್ಕೆ 2,500 ಕಿಲೋಮೀಟರ್ ಹರಿದು 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 ಓಡಿ 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 ಸುಸ್ತಾಗಿಬಿಟ್ಟು ಸಮುದ್ರಕ್ಕೆ ಸೇರಿದ್ಮೇಲೆ ಅಮ್ಮನ ಜೊತೆ ಅಪ್ಪನ ಜೊತೆ ಆ ಮಂಚದ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಒಳ್ಳೆ ಜಾಗ ಅಂತ ಹೇಳ್ಬಿಟ್ಟು ಅಮ್ಮನ ಜೊತೆ ಮಲ್ಕೊಂಡ್ಬಿಡ್ತಾರೆ. ಏನೋ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು, ಯಾರು ಏನಾದ್ರು ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದರ್ಶನಂಗ ಚಂದಿ ಕಾಣದೇ ಇರುವಿಕೆಯನ್ನು ಪಡ್ಕೊಂಡು ನಾಮರೂಪ ತಿರಸ್ಕಾರ, ನಮ್ಮ ಹೆಸರು, ಆಕಾರ, ರುಚಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಗಂಗೆ ಬೆಳ್ಳಿಗಿದೆ, ಅಲ್ಲಿ ಬೆಳ್ಳಿಗಲ್ಲ. ಯಮನ ಕಪ್ಪು, ಅದು ಕಪ್ಪಲ್ಲ. ಗಂಗೆ ಸ್ವೀಟ್, ಅದು ರುಚಿ, ಅದು ರುಚಿ. ಎಲ್ಲ ಉಪ್ಪು ಒಂದೇ. ಎಲ್ಲ ಸಮುದ್ರದ ರುಚಿ ಏನು ಅದೇ ರುಚಿ, ಸಮುದ್ರದ ಹೆಸರೇನು ಅದೇ, ಸಮುದ್ರದ ಆಕಾರ ಏನು ಅದೇ ಆಕಾರ. ಹೆಸರು, ಆಕಾರ, ರುಚಿ, ಗುಣ ಎಲ್ಲ ಸಮುದ್ರವನ್ನು ಪಡ್ಕೊಳತ್ತೆ ಹೊರತು ತಮ್ದನ್ನು ಏನು ಇಟ್ಕೊಳ್ಳಲ್ಲ. ತಮ್ದೆಲ್ಲ ಬದಿಗೊತ್ತಿ ಒಂದಾಗ್ಬಿಡತ್ತೆ. ತಾಸಾಂಚ ಅಸ್ತಂಗತಾನಾಂ ಭಿದ್ಯೇತೆ ವಿನಿಶ್ಯೇತೆ ನಾಮರೂಪೇ ಗಂಗಾ ಯಮುನಾ ಇತ್ಯಾದಿ ಲಕ್ಷಣೆ ತದ್ ಅಭೇದೇನ ಸಮುದ್ರ ಇತ್ಯೇವಂ ಪ್ರೋಚ್ಯತೆ ತದ್ವಸ್ತು ಉದಕ ಲಕ್ಷಣ. ನೀರಿನ ರೂಪವಾಗಿರುವ ಆ ವಸ್ತು ಉದಕ ಲಕ್ಷಣ. ಉದಕಂ ಲಕ್ಷಣಂ ಎಸ್ ತತ್ ವಸ್ತು. ಯಾವ ವಸ್ತು ನೀರಿಗೆ ನೀರೇ ಲಕ್ಷಣ, ಯಾವ ನದಿಗೆ ನೀರೇ ಲಕ್ಷಣವೋ, ನೀರನ್ನು ಲಕ್ಷಣವಾಗಿಟ್ಕೊಂಡ ನದಿ ಎಂಬ ವಸ್ತುವು ಆ ಸಮುದ್ರಕ್ಕೆ ಹೋಗಿ ಸೇರ್ಕೊಂಡ ಮೇಲೆ ಗಂಗಾ ಯಮುನಾ ಅಂತ ಹೆಸರಿತ್ತಲ್ಲ, ಅದೆಲ್ಲ ಒಡಹೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ, ಕಳ್ಸ್ಕೊಂಡ್ಬಿಡುತ್ತೆ. ಅಭೇದವಾಗಿ ಸಮುದ್ರ ಒಂದೇ ಹೆಸರನ್ನು ಕಳ್ಸ್ಕೊಳುತ್ತೆ ಆ ನೀರು. ಇದಿಲ್ಲ. ತುಂಗ ಭಾಳ ಸಿಹಿ ಇದ್ರು ಸಮುದ್ರಕ್ಕೆ ಹೋದ್ಮೇಲೆ ಉಪ್ಪೆ. ಎಷ್ಟೇ ಸಿಹಿ ಇರಲಿ ತುಂಗಾ ನದಿ, ಸಮುದ್ರಕ್ಕೆ ಹೋದ್ಮೇಲೆ ಅದು ಆಟ ಇಲ್ಲ. ಸಪ್ಪೆ ಆದದ್ದು ಉಪ್ಪೆ, ಸಿಹಿ ಆದದ್ದು ಉಪ್ಪೆ, ಹುಳಿ ಆದದ್ದು ಉಪ್ಪೆ, ಯಾವ ರುಚಿಯಾದ ಉಪ್ಪೆ ಅಲ್ಲಿ. ಏಕರೂಪ, ಏಕವರ್ಣ, ಏಕ ಸ್ವಭಾವ, ಇದು ಜಾತಿ. ಏವಂ ಯಥಾಯಂ ದೃಷ್ಟಾಂತಃ. ಇದೇ ರೀತಿ ಈ ದೃಷ್ಟಾಂತ ಹೇಗೋ ಅಲ್ಲಿ ನೋಡಿ, ಇದು ಕೂಡ ಈ ಜಗತ್ತು ಪರಮಾತ್ಮ ಒಂದಾದಾಗ ಪರಮಾತ್ಮ ರೂಪ, ಗುಣ, ಸ್ವಭಾವ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಪರಮಾತ್ಮಂತೆ ಅವಿಕ್ರಿಯವಾಗಿ, ನಿರ್ವಿಶೇಷವಾಗಿ, ನಾಮರೂಪರಹಿತವಾಗಿ, ಏಕವಾಗಿ ಎಲ್ಲ ಪೂರ್ಣ ಒಂದಾಗ್ಬಿಡುತ್ತೆ. ಸಮುದ್ರ ಹೇಗೆ ಒಂದಾಗುತ್ತೆ ಒಂದಾಗ್ಬಿಡುತ್ತೆ. ಉಕ್ತ ಲಕ್ಷಣಸ್ಯ ಪ್ರಕೃತಸ್ಯ ಅಸ್ಯ ಪುರುಷಸ್ಯ ಪರಿದ್ರಷ್ಟು ಪರಿಸಮಂತಾದ್ರಷ್ಟು ದರ್ಶನಂ ಕರ್ತು ಸ್ವರೂಪಭೂತಸ್ಯ ದರ್ಶನಸ್ಯ ಕರ್ತು ದರ್ಶನ ಕರ್ತು. ಇದೇ ರೀತಿ ಈ ದೃಷ್ಟಾಂತ ಹೇಗೋ ಈ ಪ್ರಕೃತವಾದ ಪುರುಷ ಇದಲ್ಲ ಪರಮಾತ್ಮ, ಅವನು ಪರಿದ್ರಷ್ಟುವನ್ನು ಎಲ್ಲಾ ಕಡೆಯಿಂದಲೂ ಅರಿವಿನ ರೂಪದವನು ಅಂತ. ನೋಡೋನು ಅಲ್ಲ, ಕ್ರಿಯೆ ಅಲ್ಲ, ಪರಿಪೂರ್ಣವಾದ ಅರಿವಿನ ರೂಪದಿಂದ ತುಂಬಿಕೊಂಡವನು. ಅರಿವೇ ಅದಕ್ಕೆ ಲಕ್ಷಣ, ಅದೇ ಸ್ವರೂಪ, ಅದೇ ಸ್ವಭಾವ. ಅಖಂಡ ಪರಿಪೂರ್ಣ ಚೈತನ್ಯ ಸ್ವರೂಪನಾಮನಾದ ಈ ಆತ್ಮನ ಸ್ವರೂಪವನ್ನು ಪಡ್ಕೊಂಡ್ಬಿಡತ್ತೆ. ಎಲ್ಲೇ ಪ್ರಳಯದಲ್ಲಿ ಪ್ರಳಯ ಪಡ್ಕೊಂಡ್ಬಿಟ್ಟು ಪುರುಷ ಒಂದು ಹೆಸರು ಕರ್ಕೊಳುತ್ತೆ. ಇನ್ನೊಂದು ದೃಷ್ಟಾಂತ, ಯಥಾ ಅರ್ಕಃ ಸ್ವಾತ್ಮ ಪ್ರಕಾಶಸ್ಯ ಕರ್ತ ಸರ್ವತಃ ಸದ್ವತ್. ಹೇಗೆ ಸೂರ್ಯನು ತನ್ನ ಪ್ರಕಾಶಕ್ಕೆ ಕರ್ತು ಆಗಿರ್ತಾನೋ, ತಾನು ಹಾಗೇ ಇದ್ದವನಾದರೂ ಅವನು ಬೆಳಗುವನಲ್ಲ, ಸ್ವರೂಪವಾಗಿರೋ ಬೆಳಕಿಗೆ ಅವನು ಕರ್ತು ಅಂತ ಅನಿಸ್ಕೊಂಡ. ಅಲ್ಲಿ ಕರ್ತೃತ್ವ, ನಾವು ಬೆಳಕು ಬರಬೇಕು, ಬೆಂಗಳೂರು ಬಂತು ಅದಕ್ಕೆ ಮೇಲೆ ಬೆಳಕು ಬಿಡಬೇಕು, ಈಗ ಗೋವಾ ಬಂತು ಅದ್ರ ಮೇಲೆ ಬಿಡಬೇಕು, ಈಗ ಜಪಾನ್, ಏನಿಲ್ಲ, ಸ್ವರೂಪಭೂತವಾಗಿರುವಂತಹ ಬೆಳಕಿಗೆ ಕರ್ತು ಅಂತ ಅನ್ಸ್ಕೊಂಡ್ನೋ ಆ ರೀತಿ ಪರಮಾತ್ಮನು ಸ್ವರೂಪಭೂತವಾದ ಚೈತನ್ಯದಿಂದ ಎಲ್ಲಾ ಕಡೆಯಿಂದಲೂ ನೋಡುವಾತನು ಅಂತ ಅನಿಸ್ಕೊಂಡ. ಪರಿದ್ರಷ್ಟು ಅಂತ, ಪರಿಯಿಂದ ಸಮಂತ ಎಲ್ಲಾ ಕಡೆಯಿಂದ ನೋಡುವನು ಅಂದ್ರೆ ಎಲ್ಲಾ ಕಡೆಯಿಂದ ಬೇರೆ ಇದ್ದು ನೋಡೋದು ಒಂದು ಕ್ರಿಯೆ ಇದ್ದು ಅದನ್ನು ಮಾಡುವನು ಅಂತ ಅರ್ಥ ಅಲ್ಲ. ಹೇಗೆ ಸೂರ್ಯನು ಸ್ವರೂಪಭೂತವಾದ ಪ್ರಕಾಶಕ್ಕೆ ಕರ್ತ ಅನ್ಸ್ಕೊಳ್ತಾನೋ, ಸ್ವರೂಪಭೂತವಾದ ಚೈತನ್ಯಕ್ಕೆ ನೋಡುವನು ಅಂತ ಅನಿಸ್ಕೊಂಡ ಪರಮಾತ್ಮ ಅಂತ ಇದ್ದಾರೆ. ಇಮಾಹ ಷೋಡಶ ಪ್ರಾಣಾದ್ಯಾಹ ಉಕ್ತಾಃ ಕಲಾಃ ಪುರುಷಾಯಣಃ ನದೀನಾಮಿವ ಸಮುದ್ರಃ ಪುರುಷಃ ಆಯನಂ ಆತ್ಮಭಾವಗಮನಂ ಯಾಸಾಂಕಲಾನಾಂತಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಪುರುಷಾತ್ಮಭಾವಮುಪಗಮ್ಯ
ತಥೈವ ಅಸ್ತಂ ಗಚ್ಚಂತಿ. ಈ 16 ಕಲೆಗಳು, ಪ್ರಾಣಾದಿ 16 ಕಲೆಗಳು ಕೂಡ ಪುರುಷನನ್ನು ಹೊಕ್ಕಿ ಸೇರಿ ಪುರುಷನನ್ನೇ ಗತಿಯಾಗಿಟ್ಕೊಂಡು ಸಮುದ್ರದಂತೆ ಪುರುಷನಲ್ಲಿ ಒಂದಾಗಿ ತಾವು ಏಕಾತ್ಮತೆಯನ್ನು ಪಡ್ಕೊಂಡು ಆ ಪುರುಷಾಯನರಾಗಿ ತಮ್ಮ ಸ್ವರೂಪವನ್ನು ಕಳ್ಕೊಂಡು ಅಸ್ತವಾಗುತ್ತಾರೆ. ತಮ್ಮ ರೂಪವನ್ನು ಕಳ್ಸ್ಕೊಂಡ್ಬಿಟ್ಟು ಪರಮಾತ್ಮ ಪುರುಷ ಅಂತ ಒಂದೇ ರೂಪದಿಂದ ಉಳ್ಕೊಂಡ್ಬಿಡ್ತಾರೆ. ಚೈತನ್ಯ ಅನ್ನೋ ಒಂದೇ ಸ್ವರೂಪದಲ್ಲಿ ಮರ್ಜಾಗ್ಬಿಡುತ್ತೆ, ಸೇರೋಗ್ಬಿಡುತ್ತೆ. ಇನ್ನು ಮರ್ಜಾಗೋದು, ಸೇರೋಗೋದು, ಆಗೋದು ಕ್ರಿಯೆ ಅಲ್ಲ, ಯಾವಾಗಲೂ ಬೇರೆ ಅಲ್ಲ, ಬಂದೇ ಇಲ್ಲ. ಕಲ್ಪಿತ ರೂಪ ಬಿಟ್ಕೊಳತ್ತೆ. ಹಾವು ತೋರ್ತಾ ಇದ್ದದ್ದು ಹಗ್ಗದಲ್ಲಿ ಮರ್ಜಾಯಿತು ಅಂತಂದ್ರೆ ಬಂದಿದ್ದ ಮರ್ಜಾಯಕ್ಕೆ ಹೋಗೋದು ಮರ್ಜಾಗೋದು ಎಲ್ಲ ಭಾಷೆಯಿಂದ ಬರೋ ದೋಷವೇ ಹೊರತು ಅಲ್ಲೇನು ಕ್ರಿಯೆ ಇಲ್ಲ, ಏನು ಆಗೋದಿಲ್ಲ, ಜ್ಞಾನ ಮಾತ್ರ ಒಂದಾಗೋದು ಅಂತ. ಆ ರೀತಿಯಾಗಿ ಎಲ್ಲ ಒಂದಾಗ್ಬಿಡುತ್ತೆ, ತಮ್ಮ ಸ್ವರೂಪವನ್ನು ಬಿಟ್ಟು ಸೇರ್ಕೊಂಡ್ಬಿಡುತ್ತೆ. ವಿದ್ಯೇತೆ ಚ ಆಸಾಂ ನಾಮರೂಪೇ ಪ್ರಾಣಾದ್ಯಾಖ್ಯ ರೂಪಂಚ ಯಥಾ ಸ್ವಂ. ಇವುಗಳ ನಾಮರೂಪಗಳು ಒಡೆದೋಗುತ್ತವೆ. ಅಂದ್ರೆ ಇದು ಪ್ರಾಣ, ಇದು ಮನಸ್ಸು, ಇದು ಇಂದ್ರಿಯ ಅಂತ ಹೇಳಿ ತಮ್ಮಗೆ ಇರುವಂತಹ ಹೆಸರು, ಆಕಾರ, ರೂಪ ಇದೆಯಲ್ಲ ಅದೆಲ್ಲವನ್ನು ಕಳ್ಸ್ಕೊಂಡ್ಬಿಡತ್ತೆ, ಎಲ್ಲ ಬಿಟ್ಕೊಂಡ್ಬಿಡತ್ತೆ. ಭೇದೇ ಚ ನಾಮರೂಪಯೋ ಯದ್ ಅನಷ್ಟಂ ತತ್ವಂ ಪುರುಷ ಇತ್ಯೇವಂ ಪ್ರೋಚ್ಯತೆ ಬ್ರಹ್ಮವಿದ್ಭಿ. ನಾಮರೂಪಗಳು ಭಿನ್ನವಾದ ಮೇಲೆ, ಅಂದ್ರೆ ಒಡೆದು ಹೋದ ಮೇಲೆ, ಅಂದ್ರೆ ಅಸ್ತವಾದ ಮೇಲೆ, ಇನ್ನು ನಾಶವಾಗದೇ ಇನ್ನೊಂದು ತತ್ವ ಇದೆಯಲ್ಲ, ಪುರುಷ ತತ್ವ, ಪರಮಾರ್ಥ ತತ್ವ, ಚೈತನ್ಯ ಸ್ವರೂಪ, ಅದೇ ಅಂದ್ರೆ ಆ ಒಂದು ಸ್ವರೂಪದಿಂದ ಇರುತ್ತೆ ಅಂತ ಹೇಳಿ ಬ್ರಹ್ಮಜ್ಞಾನಿಗಳು ಹಾಗೆ ಹೇಳ್ತಾರೆ. ಬ್ರಹ್ಮವಿದ್ಭಿ ಪ್ರೋಚ್ಯತೆ, ಬ್ರಹ್ಮಜ್ಞಾನಿಗಳಿಂದ ಆ ರೀತಿ ಹೇಳಲ್ಪಡುತ್ತದೆ. ಇನ್ನೇನಪ್ಪ ತತ್ವಜ್ಞಾನ ಆದ್ಮೇಲೆ ಅಂದ್ರೆ ಎಲ್ಲವೂ ಪುರುಷ ಸ್ವರೂಪವೇ ಅಂತ ಗೌಡಪ ಹೇಳ್ತಾರಲ್ಲ, ಅಜಂ ಸಾಮ್ಯಂ ವಿಶಾರದಂ ಅಂತ ಹೇಳ್ತಾರಲ್ಲ, ಎಲ್ಲೋ ಅಜ ಹುಟ್ಟಿಲ್ಲದ ಸಮತೆಯನ್ನು ಹೊಂದಿರುವ ಪರಿಶುದ್ಧವಾದ ತತ್ವದಲ್ಲಿ ಒಂದಾಗ್ಬಿಡತ್ತೆ. ಆ ಪರಮಾರ್ಥ ಸ್ವರೂಪದಲ್ಲಿ ಸೇರೋಗ್ಬಿಟ್ಟು ಇದಾಮು ಆ ಸ್ವರೂಪದಲ್ಲಿಯೇ ಉಳ್ಕೊಂಡ್ಬಿಡತ್ತೆ. ಅಂದ್ರೆ ಆ ಅವಿದ್ಯೆಯಿಂದ ಬೇರೆ ಬೇರೆಯಾಗಿ ತೋರ್ತಾ ಇದ್ದ ಬಿಟ್ಟೋಗಿ ಅಖಂಡ ಪರಿಪೂರ್ಣ ಬ್ರಹ್ಮಸ್ವರೂಪ ಎಂಬ ಜ್ಞಾನದಲ್ಲಿ ನೆಲೆ ಅಂತಾನೆ. ಈಗ ನಾಳೆ ನಾಡ್ದು ಮುಗಿಯುತ್ತೆ. ಈ ಪ್ರಶ್ನೋಪನಿಷತ್ತು ಆದ್ಮೇಲೆ ಏನ್ ಹೇಳ್ಬೇಕು ಅಂತ